ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಹೇಶ್ ಹನುಮಂತ್ ಕೊಲ್ಲೂರು ಅಂತೇಳಿ. ನಮ್ಮೂರು ಮೂಲತಃ ಬಂದು ಬಾಗಲಕೋಟೆ ಡಿಸ್ಟಿಕ್ ಮುಧೋಳ ತಾಲೂಕು ಎಡಳ್ಳಿ ಇಂಗ್ಳಿಗಿ ಗ್ರಾಮ. ಎಡಳ್ಳಿ ಅವರು ನಾವು. ಸೊ ಇಲ್ಲಿ ನೀವು ಬಂದಿರೋಂಥದ್ದು ನಮಸ್ತೆ ನ್ಯಾಚುರಲ್ಸ್ ಅಂತ ಹೇಳಿ. ನಮಸ್ತೆ ನ್ಯಾಚುರಲ್ಸ್ ಅಂತ ಒಂದು ಬ್ರ್ಯಾಂಡ್. ಇದೇನಂದ್ರೆ ಮಶ್ರೂಮ್ ಕಲ್ಟಿವೇಶನ್ ಮತ್ತೆ ಆರ್ಗಾನಿಕ್ ಫಾರ್ಮಿಂಗ್ ಬಗ್ಗೆ ಇಲ್ಲಿ ಎಲ್ಲ ನಾವು ಇದು ಮಾಡ್ತೀವಿ. ಮಶ್ರೂಮ್ ಫಾರ್ಮಿಂಗ್ ಮಾಡೋದಂದ್ರೆ ಮಶ್ರೂಮ್ ಇಂದ ಬೈ ಪ್ರಾಡಕ್ಟ್ ರೆಡಿ ಮಾಡ್ತೀವಿ. ಸೊ ನನ್ನ ಬ್ಯಾಕ್ ಗ್ರೌಂಡ್ ಬಂದು ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್. ನನ್ನ ಕ್ವಾಲಿಫಿಕೇಶನ್ ಬಂದು ಕೇಳ್ತೀನಿ ಅಂದ್ರೆ ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್ ನನ್ನ ಕ್ವಾಲಿಫಿಕೇಶನ್. ಸೊ ನಾವು ಮಶ್ರೂಮ್ ಕಲ್ಟಿವೇಶನ್ ಸ್ಟಾರ್ಟ್ ಮಾಡಿ 4 ವರ್ಷ ರನ್ನಿಂಗ್ ಇರೋದು. 4 ವರ್ಷದಿಂದ ಮಶ್ರೂಮ್ ಕಲ್ಟಿವೇಶನ್ ಮಾಡ್ಕೊಂಡ್ ಬರ್ತಾ ಇದ್ವಿ. 4 ವರ್ಷದಿಂದ ಮಶ್ರೂಮ್ ಕಲ್ಟಿವೇಶನ್ ಮಾಡ್ಕೊಂಡ್ ಬರ್ತಿದ್ವಿ. 4 ವರ್ಷಕ್ಕಿಂತ ಮುಂಚೆ ನಮ್ಮ ಫಾರ್ಮ್ ಹೆಸರು ಏನಿತ್ತು ಅಂದ್ರೆ ಫಾರ್ಮ್ ಟೇಸ್ಟ್ ಆರ್ಗಾನಿಕ್ ಅಂತ ಇದೆ. ಅಲ್ಲಿ ನೋಡ್ಬೋದು ಹಿಂದ್ಗಡೆ ಇದೆ ಫಾರ್ಮ್ ಟೇಸ್ಟ್ ಆರ್ಗಾನಿಕ್ ಅಂತ. ಹಿಂದ್ಗಡೆ ಬ್ರ್ಯಾಂಡಿಂಗ್ ಇದೆ. ಆ ಬ್ರ್ಯಾಂಡಿಂಗ್ ಅಲ್ಲಿ ಇಷ್ಟು ದಿವಸ ಮಾರ್ಕೆಟ್ ಆಗ್ತಾ ಇತ್ತು. ಈ ಬ್ರ್ಯಾಂಡಿಂಗ್ ಆಗಿ ಒಂದು 6 ರಿಂದ 7 ತಿಂಗಳಾಯ್ತು ನಮಸ್ತೆ ನ್ಯಾಚುರಲ್ಸ್ ಅಂತ ಹೇಳಿ. ಒಂದು ಏನಂದ್ರೆ ಈ ಫಾರ್ಮ್ ಟೇಸ್ಟ್ ಆರ್ಗಾನಿಕ್ ಅನ್ನೋದು ಯಾಕೆ ಇಟ್ಟಿದ್ವಿ ಫಸ್ಟ್ ಅಂದ್ರೆ ಒಂದು ಏನೋ ಹೊಸ ಹೆಸರು ಆ ಟ್ರೇಡ್ ಸಿಗ್ಬೇಕು ಅನ್ನೋ ಕಾರಣಕ್ಕೆ ಫಾರ್ಮ್ ಟೇಸ್ಟ್ ಆರ್ಗಾನಿಕ್ ಅಂತ ಇಟ್ಟಿದ್ವಿ. ಈ ನಮಸ್ತೆ ನ್ಯಾಚುರಲ್ಸ್ ಅಂತ ಯಾಕೆ ಚೇಂಜ್ ಮಾಡಿದ್ವಿ ಅಂದ್ರೆ ಮಾರ್ಕೆಟ್ ಅಲ್ಲಿ ಈಗ ಮಶ್ರೂಮ್ ಅಷ್ಟೇ ನಾವು ಮಾರ್ತಿದ್ವಿ ಅಂದ್ರೆ ಅದಕ್ಕೆ ಬ್ರ್ಯಾಂಡಿಂಗ್ ಬೇಕಾಗಿರಲಿಲ್ಲ, ಯಾವ್ದು ಬೇಕು ಆರಾಮಾಗಿ ಮಾರ್ಕೊಂಡು ಹೋಗ್ತಿದ್ವಿ. ಆದ್ರೆ ನಾವು ಮಶ್ರೂಮ್ ಇಂದ ಬಿಸ್ಕೆಟ್, ಉಪ್ಪಿನಕಾಯಿ ಮತ್ತೆ ಮಶ್ರೂಮ್ ಇಂದ ಪಾಪಡು ಸಾಕಷ್ಟು ಇರ್ತಾರೆ. 16 ತರ ಪ್ರಾಡಕ್ಟ್ಸ್ ರೆಡಿ ಮಾಡ್ತಾ ಇದೀವಿ. ಸೊ ಅದಕ್ಕೋಸ್ಕರ ಒಂದು ಬ್ರ್ಯಾಂಡಿಂಗ್ ಬೇಕು, ಅದು ರೆಕಗ್ನೈಸ್ ಇರಬೇಕು. ಮತ್ತೆ ಇನ್ನೊಂದೇನಂದ್ರೆ ಈಸಿಲಿ ಥಾಟ್ ಅನ್ನು ಏನೋ ಮನುಷ್ಯನಿಗೆ ಈಸಿಲಿ ಹೇಳಿದ ತಕ್ಷಣ ಕೊನೆ ಪಕ್ಷ ನಮಸ್ತೆ ಅಂತ ನೆನಪರುತ್ತೆ. ನಮಸ್ತೆ ನ್ಯಾಚುರಲ್ಸ್ ಮಾರ್ಕೆಟ್ ಅಲ್ಲಿ ನಮಸ್ತೆ ಅಂತ ನೆನಪರುತ್ತೆ ಅನ್ನೋ ಕಾರಣಕ್ಕೆ ನಮಸ್ತೆ ನ್ಯಾಚುರಲ್ಸ್ ಅಂತ ಹೆಸರಿಟ್ಟು ನಾವು ಈಗ 7-8 ತಿಂಗಳಿಂದ ಮಾರ್ಕೆಟಿಗೆ ಬರ್ತಾ ಇದೀವಿ. ಸೊ ನಮ್ಮಲ್ಲಿ ವಿಶೇಷತೆ ಏನಂದ್ರೆ ನಮ್ಮ ಫಾರ್ಮ್ ಅಲ್ಲಿ ಇಲ್ಲಿ ಏನು ನಡೀತಿದೆ, ನಮ್ಮ ಫಾರ್ಮ್ ಅಲ್ಲಿ ಒಳಗಡೆ ಒಂದು ಅಷ್ಟರ್ ಮಶ್ರೂಮ್ ಕಲ್ಟಿವೇಶನ್ ಮಾಡ್ತೀವಿ. ಇದಲ್ಲದೆ ಮಿಲ್ಕಿ ಮಶ್ರೂಮ್ ಕಲ್ಟಿವೇಶನ್ ಮಾಡ್ತೀವಿ. ಅದಲ್ಲದೆ ಮಶ್ರೂಮ್ ಬಿಸ್ಕೆಟ್, ಮಶ್ರೂಮ್ ಇಂದ ಬೈ ಪ್ರಾಡಕ್ಟ್ಸ್ ಕೂಡ ರೆಡಿ ಮಾಡ್ತೀವಿ. ರೆಡಿ ಮಾಡ್ಕೊಂಡು ಮಾರ್ಕೆಟ್ ಮಾಡ್ತೀವಿ. ಸೊ ನಂದು ಬಗ್ಗೆ ಸೆಲ್ಫ್ ಇಂಟ್ರೊಡಕ್ಷನ್ ಅಂದ್ರೆ ನಾನು ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್. ಡಿಪ್ಲೊಮಾ ಮುಗಿಸ್ಕೊಂಡು ಇಲ್ಲಿ ಸರೌಂಡಿಂಗ್ ಅಲ್ಲಿ ಯಾರು ಏನ್ ಮಾಡಿಲ್ಲ ಅದನ್ನ ನಾನು ಮಾಡ್ಬೇಕು ವಿಚಾರ. ನನ್ನ ವಿಚಾರ ಇನ್ ಸ್ಟಾರ್ಟ್ ಮಾಡೋದು ಇಷ್ಟೇನೆ. ಯಾರು ಡಿಸ್ಟ್ರಿಕ್ಟ್ ಅಲ್ಲಿ ಏನು ಮಾಡಿಲ್ಲ, ಈಗ ಯಾರೊಬ್ರು ನನ್ನೊಂದು ಏನೋ ಕವಾಪೇಡ ಒಂದು ಪ್ಲಾಟ್ಫಾರ್ಮ್ ಐತೆ, ಒಂದು ಬೇಕರಿ ಐತೆ, ನಾರ್ಮಲ್ ನಾನು ಎಲ್ಲರ ತರ ಮಾಡಕ್ ಹೋಗಿ ಕೈ ಸುಟ್ಕೊಳ್ಳೋದು ಬೇಡ ಅನ್ನೋ ಕಾರಣಕ್ಕೆ ಇಲ್ಲಿ ರೆಗ್ಯುಲರ್ ಆಗಿ ಮಶ್ರೂಮ್ ಯಾರು ಮಾಡಿಲ್ಲ ಅಂತ ಗೊತ್ತಾಯ್ತು. ಮಶ್ರೂಮ್ ಮಾಡಿದ್ದಾರೆ, ಸಾಕಷ್ಟು ಜನ ಮಶ್ರೂಮ್ ನ ಮಾಡಿದ್ದಾರೆ. ಸೊ ಮೇನ್ ರೀಸನ್ ಏನ್ ಬರ್ತದ, ಮಶ್ರೂಮ್ ಅಲ್ಲಿ ಮಾರ್ಕೆಟ್ ಇಲ್ಲ. ಮಶ್ರೂಮಿಗೆ ಮಾರ್ಕೆಟ್ ಇಲ್ಲ ಅಂತ ರೀಸನ್. ಎಲ್ಲಿ ಯಾರನ್ನ ಕೇಳಿದ್ರೆ ರೀಸನ್ ಅದೇನೆ, ಮಶ್ರೂಮಿಗೆ ಅದ್ರ ಮಾರ್ಕೆಟ್ ಇಲ್ಲ, ಮಾಡಕ್ ಹೋಗ್ಬೇಡ. ಸೊ ಆ ರೀಸನ್ ಬಂದವಾಗ ನೋಡೋಣ ಏನಾಗುತ್ತೆ ಆಗ್ಲಿ ಅಂತ ಮಾಡಕ್ ನಿಂತ್ಕೊಂಡು ಇವಾಗ ಏನಿದೆ ಅವ್ರು ಹೇಳ್ದಂಗೆ ಹಂಗೆ ಐತೆ. ನನಗೂ ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡಿದವಾಗ ಮಶ್ರೂಮ್ ಮಾರ್ಕೆಟ್ ಇಲ್ಲ ಅಂತ ಸರೌಂಡಿಂಗ್ 70 ಕಿಲೋಮೀಟರ್ ತಿರುಗಾಡಿ ಮಾರ್ಕೆಟಿಂಗ್ ಮಾಡಿದ್ರು. ಕೆಲವೊಂದು ಹೊರಗಡೆ ಕಳಿಸ್ತಾ ಇದ್ದೆ ಮಶ್ರೂಮ್ನ. ಹೊರಗಡೆ ಕಳಿಸಿದ್ರು ನಮಗೆ ಮಾರ್ಕೆಟ್ ಆಗ್ಲಿಲ್ಲ. ಹೊರಗಡೆ ಮಶ್ರೂಮ್ನ ಎಕ್ಸ್ಪೋರ್ಟ್ ಮಾಡ್ತಿದ್ವಿ, ಬ್ಯಾಂಗ್ಳೂರಿಗೆ, ಮೈಸೂರಿಗೆ, ಅಲ್ಲಿ ಕಳಿಸ್ತಾ ಇದ್ವಿ ಕೆಲವೊಂದು ವೆಂಡರ್ಸ್ ಗಳಿಗೆ. ಸೊ ಅಲ್ಲಿಂದ ಏನಾಯ್ತು, ನಮಗೆ ದೂರ ಬರಾಟಾದ್ಮೇಲೆ ಅಲ್ಲಿಂದ ಏನ್ ಮಾಡ್ಬೇಕು ಅನ್ನೋ ಗೊತ್ತಾಗ್ಲಿಲ್ಲ ಕಾರಣಕ್ಕೆ ನಮಗೆ ದೂರ ಆಗಲಿ ಶೆಲ್ಫ್ ಲೈಫ್ ಕಡಿಮೆ. ಮಶ್ರೂಮ್ ಅಂದ್ರೆ ಶೆಲ್ಫ್ ಲೈಫ್ ಕಡಿಮೆ ಆದ್ಮೇಲೆ ಸೊ ಒಂದು ವಿಚಾರ, ಅಲ್ಲಿಂದ ಇಲ್ಲಿ ಕಳಿಸ್ಬೇಕಾದ್ರೆ ಮಿನಿಮಮ್ 12 ಅವರ್ ಬೇಕು. 12 ಅವರ್ ನಮ್ದು ಮಶ್ರೂಮ್ ಹೋಗಲ್ಲ. ಸೊ ಆ ವಿಚಾರಕ್ಕೆ ಡ್ರೈ ಮಾಡಿ ಏನಾದ್ರು ಮಾಡ್ಬೋದು ವಿಚಾರ ಮಾಡಿ ಡ್ರೈ ಮಾಡಿ ಪೌಡ್ರಿಂಗ್ ಮಾಡಿ ಅದು ಡ್ರೈ ಮಶ್ರೂಮ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಅದಾದ್ಮೇಲೆ ಡಯಾಬಿಟಿಕ್ಗೆ BP ಅಂತ ಕೊಡಕ್ ಸ್ಟಾರ್ಟ್ ಮಾಡಿದ್ವಿ. ಅದಲ್ಲದೆ ಮಶ್ರೂಮ್ ಪೌಡರ್ನ ಕೂಡಿಸಿ ಮತ್ತೆ ಬೇರೆ ಬೇರೆ ಪ್ರಾಡಕ್ಟ್ಸ್ ಯಾಕೆ ಮಾಡಬಾರ್ದು ಅಂತ ಬೇರೆ ಬೇರೆ ಪ್ರಾಡಕ್ಟ್ ಕೂಡ ಸ್ಟಾರ್ಟ್ ಮಾಡಿದ್ವಿ. ಈಗ ಒಳಗಡೆ ತಿಳಿಸ್ತೀನಿ ಏನೇನು ಮಾಡ್ತಿದ್ವಿ ನಾವು ಅಂತ. ಬನ್ನಿ ಒಳಗಡೆ ಹೋಗೋಣ. ಸ್ಟಾರ್ಟ್ ಮಾಡ್ತೀವಿ. ಮೇಜರ್ ಆಗಿ ನಮಗೆ ಬೇಕಾಗಿರೋದು ಏನಂದ್ರೆ ರಾ ಮೆಟೀರಿಯಲ್ ಏನ್ ಬೇಕು ಅಂತ. ಈಗ ಕೆಲವೊಬ್ರು ಏನ್ ಮಾಡ್ತಾರೆ, ನಾವು ಗೊಂಜಾಳ ಹುಲ್ಲೆ ಬೆಳಿಬಹುದು, ಕಬ್ಬಿನ ರೌದ್ಯಾಗ ಬೆಳಿಬಹುದು, ಮತ್ತೊಂದ್ರಿಗೆ ಯಾವ್ದ್ರಾಗ ಬೆಳಿಬಹುದು, ಭತ್ತದಲ್ಲೇ ಬೆಳಿಬಹುದು ಅಂತ ಹೇಳ್ತಾರೆ. ಸೊ ಅದೇ ರೀತಿ ನಾವು ಕೂಡ ಒಂದು ರಾ ಮೆಟೀರಿಯಲ್, ಒಂದು ಕಾರ್ನ್ ಪೌಡರ್, ಮತ್ತೆ ಇನ್ನೊಂದು ಏನಂದ್ರೆ ಭತ್ತದಲ್ಲೇ ನಾವು ಬೆಳಿತಾ ಇದ್ದೀವಿ. ಸೊ ಈ ಮಶ್ರೂಮ್ ಅಲ್ಲಿ ಹೇಳ್ಬೇಕು ಅಂದ್ರೆ ಮಶ್ರೂಮ್ ಅಲ್ಲಿ ಸಾಕಷ್ಟು ರೀತಿ ವೆರೈಟಿಗಳಿದಾವೆ. ಈಗ ನಾವು ಬೆಳಿತಿರೋದ್ರಲ್ಲಿ ಆಯಿಸ್ಟರ್ ಮಿಲ್ಕಿ ಆಗಿರ್ಬೋದು. ಅಲ್ಲೇ ಮಶ್ರೂಮ್ ಅಲ್ಲಿ 16 ರಿಂದ 75 ಸಾವಿರ ವೆರೈಟಿಗಳಿದಾವೆ. 16 ರಿಂದ 75 ಸಾವಿರ ನಮ್ಮ ಶಿಲೀಂಧ್ರದಲ್ಲಿ 16 ರಿಂದ 75 ಸಾವಿರದ ಒಳಗಡೆ ನಾವು ತಿನ್ನೋದು ಮತ್ತೆ ಕಾಡಲ್ಲಿ ಬೆಳೆಯೋದು ಕೆಲವೊಂದಿಷ್ಟು ವೆರೈಟಿಗಳಿರ್ತವೆ. ಅದ್ರಲ್ಲಿ ನಾವು ನಮ್ಮ ವೆದರಿಗೆ ಸೆಟ್ ಆಗಂತ ಎರಡನ್ನ ಮಾತ್ರ ಬೆಳಿತಾ ಇದೀವಿ. ಸೊ ಎರಡನ್ನ ನಾನು ಮುಂದೆ ತೋರಿಸ್ತಾ ಬರ್ತೀನಿ. ಮತ್ತೆ ಅದನ್ನ ಯಾವ ರಾ ಮೆಟೀರಿಯಲ್ ಬೆಳಿತಾರೆ ಏನು ಅಂತ ಮುಂದೆ ಹೇಳ್ತಾ ಬರ್ತೀನಿ, ನೋಡ್ಕೊಂಬನ್ನಿ. ನಮಗೆ ಗೋಧಿ ಹುಲ್ ಸಿಗುತ್ತೆ. ಗೋಧಿ ಹುಲ್ ಸೀಸನ್ ಟೈಮಿಗೆ ಗೋಧಿ ಹುಲ್ ತರಿಸಿ ಅದನ್ನ ಚಾಪ್ ಮಾಡಿ ಅದನ್ನ ಯೂಸ್ ಮಾಡ್ತೀವಿ. ಅದು ತರಿಸಿದ್ರೆ ನಮಗೆ ₹1 kg ಬೀಳುತ್ತೆ ರಾ ಮೆಟೀರಿಯಲ್. ಈಗ ಕಾಸ್ಟಿಂಗ್ ಒಂದು 4,000 5,000 ನಮ್ಮ ಹತ್ರ ಇತ್ತು ಅಂದ್ರೆ ನಾವು ಮಶ್ರೂಮ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು. ಸರ್ ಈಗ ಕೆಲವೊಂದು ಇಂಟರ್ವ್ಯೂಗಳು ಆಗಿದಾವೆ, ಸಾಕಷ್ಟು ಒಂದು 15-20 ಇಂಟರ್ವ್ಯೂಗಳು ಆಗಿದಾವೆ. ಸೊ ಅದ್ರಲ್ಲಿ ನನಗೆ ಏನಂದ್ರೆ ಟ್ಯಾಗ್ಲೈನ್ ಅನ್ನು ಕೊಟ್ಟಿದ್ದಾರೆ ಅಲ್ಲಿ, ₹500 ನಾನು ಸ್ಟಾರ್ಟ್ ಮಾಡಿದ್ದು ಒಂದು 15 ಲಕ್ಷ ದುಡಿತಿದ್ದೀನಿ ಅಂತ ಹೇಳಿ. ಅದು ನಿಜಾನೇ. ₹500 ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಅವಾಗ 4 ವರ್ಷದ ಹಿಂದೆ. 4 ವರ್ಷದ ಹಿಂದೆ ನಾನು ಸ್ಟಾರ್ಟ್ ಮಾಡಿದ ಹೆಂಗಿತ್ತು ಅಂದ್ರೆ ₹500 ಇನ್ವೆಸ್ಟ್ಮೆಂಟ್ ಮಾಡಿ ಸ್ಟಾರ್ಟ್ ಮಾಡಿದ್ದೆ 4 ವರ್ಷದ ಹಿಂದೆ. ಏನಂದ್ರೆ ₹500 ನಾನು ಬೀಜ ರಾ ಮೆಟೀರಿಯಲ್ ಬಗ್ಗೆ ತರಿಸ್ಕೊಂಡು ಈ ಬಿಲ್ಡಿಂಗ್ ಏನ್ ಕಾಣ್ತಿದ್ದು ಈ ಬಿಲ್ಡಿಂಗ್ ಅಲ್ಲಿ ಇರ್ಲಿಲ್ಲ ಅವಾಗ. ಸೊ ನಮ್ಮ ತಂದೆಯವರು ಏನ್ ಮಾಡ್ತಿದ್ರು, ಗೋಟ್ ಫಾರ್ಮ್ ಮಾಡ್ತಿದ್ರು. ಗೋಟ್ ಫಾರ್ಮ್ ಮತ್ತೆ ಇದು ದನ ಶೆಡ್ ಇತ್ತು ನಮ್ದು. ಆ ಶೆಡ್ಡಿನ ಮೂಲೆಯಲ್ಲಿ ಒಂದ್ ಕಡೆ ಸ್ಟಾರ್ಟ್ ಮಾಡಿದ್ದೆ ನಾನು. ಮೂಲೆಯಲ್ಲಿ ಒಂದ್ ಕಡೆ ಸ್ಟಾರ್ಟ್ ಮಾಡ್ಕೊಂಡು ಇವಾಗ 4 ವರ್ಷದ ನಂತರ ಇಷ್ಟೆಲ್ಲ ಮಾಡಿದ್ದೀನಿ ನಾನು. ನನ್ನ ಈ ಕಂಪ್ನಿ ಬೆಳಿಬೇಕಾದ್ರೆ ₹500 ₹1,000 ಇನ್ವೆಸ್ಟ್ಮೆಂಟ್ ಇಂದ ಸ್ಟಾರ್ಟ್ ಮಾಡಿರೋದೆ ನಾನು. ಅವಾಗ ಸ್ಟಾರ್ಟಿಂಗ್ ₹500 ಹಾಕಿರುವಾಗ ಇನ್ವೆಸ್ಟ್ಮೆಂಟ್ ಎಷ್ಟು ಪ್ರಾಫಿಟ್ ಆಗಿತ್ತು? ಒಂದೇ ಸರ್ ನಾನು 1 kg ಬೆಳೆಯಕ್ಕೆ ₹30 ಖರ್ಚು ಬರ್ತಿತ್ತು ಅವಾಗ. ಇವಾಗಿನ ರಾ ಮೆಟೀರಿಯಲ್ ಖರ್ಚು ₹45 ಬರುತ್ತೆ ಒಂದು ಕೆಜಿಗೆ. 40 ರಿಂದ ₹50 ಇವಾಗ ಬರುತ್ತೆ. ಅವಾಗಿನ ರಾ ಮೆಟೀರಿಯಲ್ ಖರ್ಚು ₹30ಗೆ. ಅವಾಗ ನಾನು ಹೆಚ್ಚು ಕಮ್ಮಿ ₹24 ಪ್ರೊಡಕ್ಷನ್ ಮಾಡಿದ್ದೆ. ₹24 ಅಂದ್ರೆ ಹೆಂಗೆ ಅಂದ್ರೆ ಕಬ್ಬಿನ ರೌದೆ ಮಾಡಿದ್ದೆ ನಾನು ಆಕ್ಚುಲಿ. ಇದು ಭತ್ತದ ಹುಲ್ಲಲ್ಲ, ಮತ್ತೆ ಕಾರ್ನ್ ಕಾಬ್ ಅಲ್ಲ, ಜೋಳದ ಹುಲ್ಲ, ಅದು ಯಾವುದೂ ಅಲ್ಲ, ಕಬ್ಬಿನ ಹುಲ್ಲು. ಇಲ್ಲೆಲ್ಲ ನಮ್ಮ ಕಡೆ ಕಬ್ಬೈ ಸಿಕ್ಕಾಪಟ್ಟೆ ಬೆಳಿತಾರೆ. ಸೊ ಕಬ್ಬಿನ ಹುಲ್ಲು ತಗೊಂಬಂದು ನಾ ಮಾಡಿದ್ದು. ಮತ್ತೆ ಇನ್ನೊಂದು ಅಂದ್ರೆ ಗೋಧಿ ಹುಲ್ಲು, ಏನ್ ರಾ ಗೋಧಿ ಹುಲ್ಲು ಸಿಗ್ತದಲ್ಲ, ಆ ಗೋಧಿ ಹುಲ್ಲು ಒಳಗಡೆ ತಂದು ಮಾಡಿದ್ದು ನಾನು ಇಲ್ಲಿ. ಅದು ಮಾಡ್ಕೊಂಡು ಅವಾಗ
ಅವಾಗ ಖರ್ಚು ಕಡಿಮೆನೆ 20-25 ರೂಪಾಯಿಗೂ ಪ್ರೊಡಕ್ಷನ್ ಆಗುತ್ತೆ ನಮಗೆ. ಅವಾಗ ಪ್ರೊಡಕ್ಷನ್ ಮಾಡ್ಕೊಂಡು ಒಂದು ಹೆಚ್ಚು ಕಮ್ಮಿ ಒಂದು 10 kg 15 kg ಪ್ರೊಡಕ್ಷನ್ ಮಾಡಿದೆ 500 ರೂಪಾಯಿ ಒಳಗಡೆ. ಅದು ಪ್ರೊಡಕ್ಷನ್ ಮಾಡಿ ನೆಕ್ಸ್ಟ್ ಮಾರ್ಕೆಟಿಂಗ್ ಮಾಡಿ ಅದರಿಂದ ಬಂದ ದುಡ್ಡು ಏನಿರುತ್ತಲ್ಲ ಟೋಟಲ್ ನನ್ನ ಫಾರ್ಮಿಗೆ ಅಂತ ಹಾಕಿರೋದು ನಾನು 10,000 ರೂಪಾಯಿ ನನ್ನ ಕೈಯಿಂದ ಹಾಕಿರೋದು. ನನ್ನ ಕೈಯಿಂದ ಹಾಕಿರೋದು ಬಿಸ್ನೆಸ್ಗೆ 10,000 ಹಾಕಿದ್ದೀನಿ. 10,000 ನಾನು ಸ್ಟಾರ್ಟ್ ಮಾಡ್ಕೊಂಡಿರೋದು ಇವತ್ತು. ಸೊ ಕರ್ನಾಟಕ ಸರ್ಕಾರದ ಅದು ಫಂಡಿಂಗ್ ತಗೊಂಡಿದ್ದೀನಿ ನಾನು, ನವೋದ್ಯಮ ಅಂತ ಒಂದು ತಗೊಂಡು ಮಷಿನರಿ ಫಂಡಿಂಗ್ ಬೇಕಾಗಿತ್ತು, ಮಷಿನರಿ ಫಂಡಿಂಗ್ ತಗೊಂಡಿದ್ದೀನಿ. ಇವಾಗ ಅದರದ್ದೇ ಬೈ ಪ್ರಾಡಕ್ಟ್ಸ್ಗೆಲ್ಲ ಮಾಡ್ತಾ ಇದ್ದೀನಿ. ಸೊ ಇದು ನೋಡ್ಬೋದು, ಇದೆಲ್ಲ ರಾ ಮೆಟೀರಿಯಲ್ ಇದು. ಇಲ್ಲಿ ಕಾರ್ನ್ ಪೌಡರ್ ಖಾಲಿ ಆಗೈತೆ, ತರಿಸಿಲ್ಲ ಸರ್, ಮತ್ತೆ ಖಾಲಿ ಆಗೈತೆ, ನಿನ್ನೆ ಖಾಲಿ ಆಯ್ತು. ಇಲ್ಲಿಂದ ಏನ್ ಮಾಡ್ತೀವಿ ನಾವು, ಟ್ರೈನಿಂಗ್ ಕೂಡ ಕೊಡ್ತೀವಿ ರೈತರಿಗೆ. ಹಾ, ಇದು ಕಾರ್ನ್ ಪೌಡರ್ ಗೊಂಜಾಳ ದಿಂಡಿಂದು, ಇದು ಕೂಡ ಯೂಸ್ ಮಾಡಿ ಬೆಳಿತೇವೆ. ಸೊ ಇನ್ನೊಂದು ರಾ, ಇದು ಭತ್ತದ ಕಟ್ ಮಾಡಲ್ಲ, ಒಂದ್ಸರಿ ಕಟ್ ಮಾಡಿ ಒಂದು 3 ತಿಂಗಳಿಗೆ 4 ತಿಂಗಳಿಗೆ ಎಷ್ಟು ಬೇಕು ಅಷ್ಟನ್ನ ಮಾತ್ರ ಸ್ಟಾಕ್ ಮಾಡಿರ್ತೀವಿ, ಸ್ಟಾಕ್ ಮಾಡ್ಕೊಂಡು ಬೆಳೆಸ್ತಿರ್ತೀವಿ. ಸೊ ಇನ್ನೊಂದು ಹೇಳ್ಬೇಕಂದ್ರೆ ಇಲ್ಲಿ ರೈತರಿಗೆ ಟ್ರೈನಿಂಗ್ ಕೂಡ ಮಾಡ್ತೀವಿ ನಾವು. ಟ್ರೈನಿಂಗ್ ಪರ್ಪಸ್ ಏನಂದ್ರೆ ಇಲ್ಲಿ ರಾ ಮೆಟೀರಿಯಲ್ ನಾವೇ ಕೊಡ್ತೀವಿ. ಇಲ್ಲಿ ಕಾರ್ನ್ ಕೋಬ ಖಾಲಿ ಆಗೈತೆ, ನಿನ್ನೆ ಒಬ್ಬ ರೈತರು ಒಯ್ದಾರ ಇಲ್ಲಿ ಇದ್ರ ಹತ್ರ, ಗದ್ನಿಕೆರೆ ಕ್ರಾಸ್ ಹತ್ರ ಒಬ್ಬ ರೈತರು ಹೋದಾರ. ಅಲ್ಲಿಂದ ಕೊಟ್ಕೊಂಡು ಇಲ್ಲಿಂದ ರಾ ಮೆಟೀರಿಯಲ್ ಅಲ್ಲಿಂದ ಸಪ್ಲೈ ಮಾಡಿ ಪ್ಲಾಸ್ಟಿಕ್ ಅವ್ರಿಗೆ ಏನ್ ಬೇಕು ಕೆಲವು ಸಪ್ಲೈ ಮಾಡ್ಕೊಂಡು ನಾವು ಬೆಳೆಸ್ಕೊಂಡು ಮತ್ತೆ ನಾವೇ ಕೊಂಡ್ಕೊಂತಾ ಇದೀವಿ. ನಾವು ಕೊಂಡ್ಕೊಂಡು ನಾವು ಪ್ರೊಸೆಸ್ ಮಾಡ್ತೀವಿ, ನಮ್ದು ಪ್ರೊಸೆಸಿಂಗ್ ಯೂನಿಟ್ ಅದಕ್ಕಾಗಿ ಹಾಕಿರೋದು. ಸೊ ಬಿಸ್ಕೆಟ್, ಉಪ್ಪಿನಕಾಯಿ ಈ ತರ ಪ್ರಾಡಕ್ಟ್ಸ್ ಮಾಡಿ ನಾವು ರೀಸೇಲ್ ಮಾಡ್ತಾ ಇದೀವಿ. ಸೊ ಅವ್ರಿಗೆ ಏನಾರು ಹೊಸ ಬ್ರ್ಯಾಂಡಿಂಗ್ ಅವ್ರು ಮಾಡೋ ವಿಚಾರ ಇತ್ತು ಅಂದ್ರೆ ನಾವು ವೈಟ್ ಲೇಬಲಿಂಗ್ ಕೂಡ ಕೊಡಕತ್ತೀವಿ. ಮತ್ತೆ ಇನ್ನೊಂದು ನಮ್ಮ ಬ್ರ್ಯಾಂಡಿಂಗ್ ಮಾರ್ಕೆಟ್ ಮಾಡ್ತಂದ್ರೆ 50% ಮಾರ್ಜಿನ್ ಮೇಲೆ ಸಹಿತ ನಾವು ಡಿಸ್ಟ್ರಿಬ್ಯೂಷನ್, ತಾಲೂಕು ವೈಸ್ ಡಿಸ್ಟ್ರಿಬ್ಯೂಷನ್ ಕೂಡ ಕೊಡ್ತಾ ಇದೀವಿ, ಕೊಟ್ಟು ಇದೆಲ್ಲ ಮಾಡ್ತಾ ಇದೀವಿ. ಸೊ ರಾ ಮೆಟೀರಿಯಲ್ ಇಷ್ಟು. ನೆಕ್ಸ್ಟ್ ಮುಂದಿನ ನಿಮ್ಗೆ ಏನ್ ಪ್ರೊಸೆಸ್, ಇಲ್ಲಿ ರಾ ಮೆಟೀರಿಯಲ್ ತಗೊಂಡು ಏನ್ ಮಾಡ್ತಾರೆ ಏನಂದ್ರೆ, ಈಗ ಯಾವುದೇ ಒಂದು ಕೃಷಿ ಮಾಡ್ತೀನಿ ಅಂದ್ರೆ ನಾನು ಏನೋ ಮಾಡ್ಲಿ, ಒಂದು ಬೀಜ ಹಾಕ್ತೀನಿ, ಮತ್ತೊಂದು ಗಿಡ ಹಾಕ್ತೀನಿ, ಅದಕ್ಕೆ ಅದರದ್ದು ಪ್ರೊಸೀಜರ್ ಇರುತ್ತೆ. ಈಗ ಒಂದು ನಾನು ಚಿಕ್ಕ ಗಿಡ ತಂದು ಒಂದು ಪೇರೆ ಗಿಡ ತಂದು ಇನ್ನೊಂದು ಹಾಕ್ತೀನಿ ಅಂದ್ರೆ ಗೊಬ್ಬರಗಳು ಬೇಕು, ಬೇವಿನ ಹಿಂಡಿ ಬೇಕು, ಮತ್ತೊಂದೇನೋ ಹಾಕ್ಬಿಟ್ಟು ಹಾಕ್ತಾರೆ ಗೊತ್ತಾ. ಸೊ ಹಂಗೇನೆ ಇಲ್ಲಿ ಮಶ್ರೂಮ್ ನಾವು ಬೆಳಿತೀವಿ ಅಂದ್ರೆ ಮಶ್ರೂಮ್ ಒಂದು ಶಿಲೀಂಧ್ರ, ಒಂದು ಫಂಗಸ್ ಮಶ್ರೂಮ್ ಅಂದ್ರೆ ಅದು ಬೆಳಿಬೇಕು ಅಂದ್ರೆ ಅದರದ್ದೇ ಆದಂತ ಒಂದು ಎನ್ವೈರ್ಮೆಂಟ್ ಇರುತ್ತೆ. ಮಶ್ರೂಮಿಗೆ ಅದರದಂತ ಎನ್ವೈರ್ಮೆಂಟ್ ಇರುತ್ತೆ, ಆ ಎನ್ವೈರ್ಮೆಂಟ್ ಅಲ್ಲಿ ಮಾತ್ರ ಬೆಳಿಬೋದಲ್ಲ. ಸೊ ಹಂಗಾಗಿ ಇಲ್ಲಿ ರಾ ಮೆಟೀರಿಯಲ್ ಇಲ್ಲಿಂದ ಸ್ಟಾರ್ಟ್, ಇವಾಗ ನಮಗೆ ಏನ್ ಪ್ರೊಸೀಜರ್ ಬರುತ್ತೆ ಅನ್ನೋದು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದೀನಿ. ಸೊ ಇದನ್ನ ಇಲ್ಲಿಂದಾನೇ ನಮ್ ಕಲ್ಟಿವೇಶನ್ ಸ್ಟಾರ್ಟ್ ಆಗುತ್ತೆ. ರಾ ಮೆಟೀರಿಯಲ್ ತಂದ್ವಿ ಇಲ್ಲಿ ಮಾಡಿರ್ತೀವಿ, ಅದನ್ನ 2 ಇಂಚಿಗೆ 3 ಇಂಚಿಗೆ ಕಟ್ ಮಾಡಿರ್ತೀವಿ. ಕಟ್ ಮಾಡಿ 6ರಿಂದ 10 ಗಂಟೆ ಏನ್ ಮಾಡಿರ್ತೀವಿ, ಸ್ಟೋಕ್ ಮಾಡಿರ್ತೀವಿ ನೀರೊಳಗಡೆ. ಈ ಬ್ಯಾರಲ್ ಒಳಗಡೆ 6ರಿಂದ 10 ಈಗ ಬೆಳಗ್ಗೆ ನಾವು ಸ್ಟೋಕ್ ಮಾಡಿದ್ರೆ ಕಟ್ ಮಾಡಿ ನೀರಲ್ಲಿ ಹಾಕಿರ್ತೀವಿ. ಎಷ್ಟು, ಬೆಳಗ್ಗೆ 6ರಿಂದ ಸಾಯಂಕಾಲ ಹೆಚ್ಚು ಕಮ್ಮಿ 5-6 ತನಕ ಹಾಕಿರ್ತೀವಿ. ನಾರ್ಮಲ್ ವಾಟರ್ ಆಗಿರುತ್ತೆ, ನಾರ್ಮಲ್ ವಾಟರ್ ಸರ್, ಇಲ್ಲ ಏನೇನಿಲ್ಲ, ನಾರ್ಮಲ್ ವಾಟರ್. ಇನ್ನೊಂದು ಇದರಲ್ಲಿ ಸಾಕಷ್ಟು ರೀತಿ ಇದಾವೆ. ಈ ಸ್ಟೆರಿಲೈಸೇಷನ್ ಮೆಥಡ್ ಅಲ್ಲಿ ಕೆಮಿಕಲ್ ಮೆಥಡ್, ಸ್ಟಿಮ್ಮಿಂಗ್, ಬಾಯ್ಲಿಂಗ್, ಹಾಟ್ ವಾಟರ್ ಅಂತ ಇನ್ನೊಂದು ಯಾವ್ದೋ ಪೌಡರ್ ಮೆಥಡ್ ಅಂತ ಸಾಕಷ್ಟು ಇದಾವೆ. ಸೊ ನಾವು ಇಲ್ಲಿ ಮಾಡೋದಂದ್ರೆ ಆರ್ಗ್ಯಾನಿಕ್ ಮೆಥಡ್, ಅಂದ್ರೆ ಆರ್ಗ್ಯಾನಿಕ್ ಆಗಿ. ಇದು 1 ಎಕರೆ ನಮ್ದೇನ್ ಕಾಣ್ತಿದೆ ಫ್ಲಾಟ್, ಇಲ್ಲಿ ಟೋಟಲ್ 13 ಎಕರೆ ಫ್ಲಾಟ್ ಇರೋದಿಲ್ಲ. 13 ಎಕರೆಲಿ ನಾವು 1.5 ಎಕರೆ ಆರ್ಗ್ಯಾನಿಕ್ ಮಾಡ್ತೀನಿ. 1.5 ಎಕರೆಲಿ ಈಗ ನಾನು ಬಿಸ್ಕೆಟ್ಗಾಗ್ಲಿ, ಈ ಮಶ್ರೂಮ್ದು ಉಪ್ಪಿನಕಾಯಿಗಾಗ್ಲಿ ಏನ್ ಸ್ಪೈಸಸ್ ಬೇಕಲ್ಲ, ಈ 1 ಎಕರೆ ಬೆಳ್ಕೊಂತೀನಿ. ಕೆಳಗಡೆ ದಂಡಿಂದ ನಾನು ಅಷ್ಟು 11 ಎಕರೆ ಕಬ್ಬೆ ಐತಿ, 12 ಎಕರೆ ಕಬ್ಬು, ಒಂದು ಅರ್ಧ ಎಕರೆ ನಾನು ಫಿಶರಿ ಐತೆ. ಟೋಟಲ್ 13 ಎಕರೆ ಲ್ಯಾಂಡ್ ಇಲ್ಲಿ. ಸೊ ಈಗ ಮಶ್ರೂಮ್ ರಾ ಮೆಟೀರಿಯಲ್ ಏನಿರುತ್ತೆ ಅಂತಂದು ಇಲ್ಲಿ 6ರಿಂದ 10 ಗಂಟೆ ನೆನೆಸಿರ್ತೀವಿ. ನೆನೆಸಿಟ್ಟು ಈಗ ಬೆಳಿಗ್ಗೆ ನೆನೆಸಿಟ್ಟಿರ್ತೀವಿ, ಸಾಯಂಕಾಲ 6 ಗಂಟೆ ನೀರು ಬಿಡ್ತೀವಿ. ಗೇಟ್ ವಾಲ್ ಇದೆಯಲ್ಲ, ಗೇಟ್ ವಾಲ್ ಮೇಲೆ ನೀರು ಬಿಡ್ತೀವಿ. ನೀರು ಬಿಟ್ಕೊಂಡು ನೆಕ್ಸ್ಟ್ ಡೇ ಬೆಳಗ್ಗೆ ಇದನ್ನೇನ್ ಮಾಡ್ತೀವಿ, ನೆಕ್ಸ್ಟ್ ಡೇ ಬೆಳಗ್ಗೆ ಆರಾಕ್ತಿವಿ. ಆರಾಕ್ಬಿಟ್ಟು ಸ್ಟೀಮಿಂಗ್ ಮಾಡ್ತೀವಿ. ಸ್ಟೀಮಿಂಗ್ ಅಂದ್ರೆ ಗೊತ್ತಾಗೋದು, ಈಗ ಇಡ್ಲಿ ಕುಕ್ಕರ್ ಇಡ್ಲಿ ಸ್ಟೀಮ್ ಮಾಡ್ತಾರೆ ಗೊತ್ತಾ. ಈಗ ನಮ್ಮ ಇವ್ರಿಗೆ ಗೊತ್ತಾಗುತ್ತೆ, ಬನ್ನಟ್ಟಿ ಇರಬೇಕು, ಈ ನಮ್ಮ ಕಡೆ ಬನ್ನಟ್ಟಿ ಇರಬೇಕು ಅಂತಿತ್ತೆ. ಮಾಲಿಂಗ್ಪುರ ಅರಿಶಿನ ಜಾಸ್ತಿ ಬೆಳಿತಾರೆ ನಮ್ಮ ಕಡೆಗೆ. ಅರಿಶಿನ ಇದು ಹಸಿದನ್ನ ಸ್ಟೀಮ್ ಮಾಡ್ತಾರೆ, ಉಗಾದ್ಮೇಲೆ ಬೇಯಿಸ್ಬಿಟ್ಟು ಒಣಗಿಸ್ತಾರೆ ಗೊತ್ತಾ. 42 ದಿವಸ 27 ದಿವಸ ಒಣಗಿಸ್ತಾರೆ. ಸೊ ಆ ತರ ಇದ್ದಂಗೆ ಅಂದ್ರೆ ಇದನ್ನ ಇಲ್ಲಿ ನೀರಲ್ಲಿ ನೆನೆಸಿಟ್ಟು ಆಮೇಲೆ ಏನ್ ಮಾಡ್ತಾರೆ, ಸ್ಟೀಮ್ ಮಾಡ್ತೇವೆ. ಸ್ಟೀಮ್ ಮಾಡಿ ಅದನ್ನ ಹಾರಾಕೊಂತೇವೆ. ಹಾರಾಕೊಂಡು ಬ್ಯಾಗಿಂಗ್ ಪ್ರೊಸೆಸ್ ಮುಂದೆ ಕಂಟಿನ್ಯೂ ಆಗುತ್ತೆ. ಸೊ ಸ್ಟೀಮ್ ಮಾಡಿದ ಮುಂದೆ ಏನಂದ್ರೆ, ಒಂದು ತಣ್ಣೀರಲ್ಲಿ ನೆನೆಸಿಡೋದಕ್ಕೆ ಅಂದ್ರೆ ಅದ್ರಾಗಿರೋ ಏನು ಧೂಳುಗಳು ಇರ್ತಾವಲ್ಲ, ಧೂಳಿನ ಕಣ ಮತ್ತಾಗ್ಲಿ ಮಣ್ಣು ಇದ್ರೆ ಅದು ತೊಳೆದೋಗ್ಲಿ ಅನ್ನೋ ಕಾರಣಕ್ಕೆ ನೀರಲ್ಲಿ ನೆನೆಸಿಡ್ತೇವೆ. ಮತ್ತೆ ಇನ್ನೊಂದು ಸ್ಟೀಮಿಂಗ್ ಮಾಡೋದೇನಂದ್ರೆ, ಈಗ ನಮ್ಮ ಮಶ್ರೂಮ್ ಅಂದ್ರೆ ಒಂದು ಶಿಲೀಂಧ್ರ, ಈಗ ಆಲ್ರೆಡಿ ರಾ ಮೆಟೀರಿಯಲ್ ಬೆಳೆದಿರೋದನ್ನ ಅದ್ರಲ್ಲಿ ಸಾಕಷ್ಟು ಶಿಲೀಂಧ್ರಗಳು ಇರ್ತವೆ, ಸಾಕಷ್ಟು ಸೂಕ್ಷ್ಮಾಣುಜೀವಿಗಳು ಇರ್ತವೆ. ಅವು ಸಾಯ್ಬೇಕಲ್ಲ, ಅವು ಸತ್ತರೆ ನಮ್ಮ ಮಶ್ರೂಮ್ ಬೆಳೀತದೆ. ಇಲ್ಲಾಂದ್ರೆ ಇದ್ರೊಳಗಡೆ ಏನಾಗುತ್ತೆ, ಇಲ್ಲಿ ತೋರಿಸ್ತೀನಿ ಮುಂದ್ಗಡೆ ನನಗೆ ಹೊಟ್ಟೋಗ್ತಾ ಆ ತರ ಕಂಟಾಮಿನೇಷನ್ ಬರುತ್ತೆ. ಕಂಟಾಮಿನೇಷನ್ ಅಂದ್ರೇನು, ನಮ್ಮ ಬ್ಲಾಕ್ ಮೋಲ್ಡ್, ಗ್ರೀನ್ ಮೋಲ್ಡ್, ಯೆಲ್ಲೋ ಮೋಲ್ಡ್, ಇಲ್ಲ ಲಾರ್ವಾಗಳಾಗೋದು, ಆ ತರದ್ ಏನಾದ್ರು ಇನ್ಫೆಕ್ಷನ್ಗಳು ಸ್ಟಾರ್ಟ್ ಆಗ್ತವೆ. ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಒಂದು ಕುದಿಸ್ತವೆ, ಇಲ್ಲ ಬೇಯಿಸ್ತವೆ, ಇಲ್ಲ ಅಂದ್ರೆ ಬಿಸಿನೀರೊಳಗೆ ಅದ್ದಿಡ್ತವೆ, ಇಲ್ಲ ಅಂದ್ರೆ ಸ್ಟೀಮ್ ಮಾಡ್ತೇವೆ. ಸ್ಟೀಮ್ ಮಾಡ್ಬಿಟ್ಟು ಅದನ್ನ ಒಂದು 2 to 3 hours ಆರಾಕಿ ಒಣಗಿಸ್ತೇವೆ ರೂಮ್ ಒಳಗಡೆ. ಆರಾಕಿ ಒಣಗಿಸಿ ಅದು ಹದಕ್ ಬರ್ಬೇಕು. ಹದಕ್ಕಂದಂಗೆ ಹಿಂಡಿದ್ರೆ ನೀರು ಬರಬಾರ್ದು, ಕೈಗೆ ವೆಟ್ ಹತ್ಬೇಕು. ಒಂದು 80% ನೀರು ಒಣಗೋಗಿರ್ಬೇಕು, ಒಂದು 20% ನೀರು ಇರಬೇಕು. ಅಷ್ಟಿದ್ದಾವಾಗ ಆಮೇಲೆ ಅದನ್ನ ಬ್ಯಾಗಿಂಗ್ ಮಾಡ್ತೀವಿ. ಬ್ಯಾಗಿಂಗ್ ಪ್ರೊಸೆಸ್ ನಮ್ಗೆ ತೋರಿಸ್ತಾರೆ. 6ರಿಂದ 10 ನಾವು ನೆನೆಸ್ಬೇಕಂತ ಹೇಳಿದ್ವಿ ಅಲ್ಲಿ. 6ರಿಂದ 10 ಹುಲ್ನ ನೆನೆಸಿಡ್ತೀವಿ. ನೆನೆಸಿಟ್ಟಾದ್ಮೇಲೆ ನೀರು ಒಣಗಿಸ್ತಾವ. ಅದನ್ನ ಒಣಗಿಸ್ಬಿಟ್ಟು ಸ್ಟೀಮಿಂಗ್ ಅಂತ ಹೇಳಿದೆ ನಾನು. ಸ್ಟೀಮಿಂಗ್ ಇಲ್ಲಿ ಸ್ಟೀಮ್ ಮಾಡ್ತೀವಿ. ನೋಡ್ಬೋದು ಇದ್ರೊಳಗಡೆ ಏನಿರುತ್ತೆ, ಇಷ್ಟಕ್ಕೆ ಬ್ಯಾರಲ್, ಇಷ್ಟಕ್ಕೆ ಸ್ಟ್ಯಾಂಡ್ ಇರುತ್ತೆ, ಒಂದು 6 ಇಂಚಿಂದ ಇಲ್ಲಿವರೆಗೂ. ಇದು ಕೆಳಗಡೆ ನೀರು ಇರುತ್ತೆ, 2 ಬಕೆಟ್ ನೀರು ಇರುತ್ತೆ. ಇಡ್ಲಿ ಕುಕ್ಕರ್ ಇವಾಗ ಇನ್ನು ಕಾದ ತಕ್ಷಣ ಅಬೆ ಬರುತ್ತಲ್ಲ, ಆ ತರ ಅಬೆಗಳು ಬರ್ತಿರುತ್ತೆ. ಅದ್ ಮೇಲ್ಗಡೆ ಏನ್ ಮಾಡಿರ್ತೀವಿ, ಚೀಲನ ಇಳಿಸ್ಬಿಡ್ತೀವಿ. ಇಳಿಸ್ಬಿಟ್ಟು ಈ ಗೋಣಿ ಚೀಲ ಅಂತ ಏನಿರುತ್ತೆ, ಈ ತರದ್ದು ಅಕ್ಕಿ ಚೀಲಗಳು, ಈ ತರದ ಅಕ್ಕಿ ಚೀಲನ ಇದ್ರ ಮೇಲೆ ಪೂರ್ತಿ ಹಾಕ್ಬಿಟ್ಟು
ಕೆಳಗಡೆ ಬೆಂಕಿ ಹಾಕಿರ್ತೀವಿ. ಇವತ್ತು ಪ್ರೊಸೆಸ್ ಇಲ್ಲ, ಅದಕ್ಕೂ ತೋರಿಸ್ತಾ ಇಲ್ಲ. ಪ್ರೊಸೆಸ್ ಇದ್ದಾಗ ಈ ತರ ಬೆಂಕಿ ಹಾಕಿ ಇದು ಮೇಲ್ಗಡೆ ಹಾಕಿ ಇದು ಅಬ್ಬೆ ಬರುತ್ತಿರುತ್ತಲ್ಲ, ಅಬ್ಬೆ ಬರ್ಬೇಕಾದ್ರೆ ಅದನ್ನ 3 ಅವರ್ಸ್ ಬೇಯಿಸ್ತೀವಿ. 3 ಅವರ್ಸ್ ಸ್ಟೀಮಲ್ಲೇ ಮಾಡಿ ಆಮೇಲೆ ಆರಾಕ್ತಿವಿ. ಆರಾಕ್ಬಿಟ್ಟು ಪ್ಯಾಕಿಂಗ್ ಮಾಡ್ತೀವಿ. ಆಗ್ಲೇ ಹೇಳಿದ್ವಿ ನಾವು ಏನಂದ್ರೆ ಸರ್, ಈಗ ಅಲ್ಲಿ ಹುಲ್ನ ಅರ್ಧ ನೆನೆಸಿಟ್ಟು ಆಮೇಲೆ ಕುದಿಸಿಟ್ಟು ತಂದು ಮಾಡ್ತೀನಿ ಅಂತ ಹೇಳಿದ್ವಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಏನಂದ್ರೆ ಇಲ್ಲಿ ನೋಡಿ, ಇಲ್ಲಿ ಏನ್ ಮಾಡಿರ್ತೀವಿ ಅಂದ್ರೆ ಹುಲ್ನ ಆರ್ಸಿಟ್ಟಿರ್ತೀವಿ. ಅಲ್ಲಿ 3 ಅವರ್ಸ್ ಸ್ಟೀಮ್ ಮಾಡಾದ್ಮೇಲೆ ಇದು ಬೆಡ್ಡಿಂಗ್ ಏರಿಯಾ ಅಂತ ಇರುತ್ತೆ. ಇದು ಬೆಡ್ಡಿಂಗ್ ಏರಿಯಾದಲ್ಲಿ ಏನ್ ಮಾಡಿರ್ತೀವಿ, ಮೊದಲು ಸ್ಯಾನಿಟೈಸಿಂಗ್ ಮಾಡಿ ಆ ತಾಡ್ಪಲ್ನ ಹಚ್ಚಿ ತಾಡ್ಪಲ್ ಸಮೇತನು ಕ್ಲೀನ್ ಮಾಡಿರ್ತೀವಿ. ತಾಡ್ಪಲ್ ಸಮೇತನು ಕ್ಲೀನ್ ಮಾಡ್ಕೊಂಡು ಅಲ್ಲಿ ಅದನ್ನ ಸ್ಟೀಮ್ ಆಗಿರೋದನ್ನ ತಂದಿಲ್ಲಿ ಹಾಕಿರ್ತೀವಿ. ಒಂದು ನಾವೇನಂದ್ರೆ ಈಗ ಸ್ಟೀಮ್ ಮಾಡಿರ್ತೀವಲ್ಲ, ಸ್ಟೀಮ್ ಮಾಡಿದ ನಂತರ ಹೊರಗಡೆಲೂ ಎಕ್ಸ್ಪೋಸ್ ಮಾಡಂಗಿಲ್ಲ. ಅದನ್ನ ಹೊರಗಡೆ ಬಿಸಿಲಿಗೆ ಹಾಕಿದೆ ಗಾಳಿಗೆ ಹಾಕಿದೆ ಮಾಡಂಗಿಲ್ಲ. ಏನಾದ್ರು ಬೆಡ್ಡಿಂಗ್ ಏರಿಯಾ ಅಂತ ಏನ್ ನಮ್ದು ಫಾರ್ಮ್ ಅಲ್ಲಿ ಮಾಡ್ಕೊಂಡಿರ್ತೀವಿ, ಆ ಬೆಡ್ಡಿಂಗ್ ಏರಿಯಾದಲ್ಲಿ ಹಾಕ್ಬೇಕಾಗುತ್ತೆ. ಅದು ವಿತಿನ್ 6 to 5 ಅವರ್ಸ್ ಒಣಗಬೇಕಾಗುತ್ತೆ. ಈಗ ನಿನ್ನೆ ಬೆಳಗ್ಗೆ ನಾನು ನೆನೆಕಿದ್ದು ಮೊನ್ನೆ ಇವತ್ತು ಸಾಯಂಕಾಲ ಸ್ಟೀಮ್ ಮಾಡ್ಕೊಂಡ್ರೆ ಓವರ್ ನೈಟ್ ಬಿಟ್ಟಿರ್ತೀವಿ ಆರಾಕ್ಬಿಟ್ಟು. ಇವತ್ತು ರಾತ್ರಿ ಆರಾಕೊಂಡು ಈಗ ಒಣ ಹಾಕಿರ್ತಾರೆ. ನೋಡ್ಕೋಬಹುದು ಅಲ್ಲಿ ಬ್ಯಾಗಿಂಗ್ ಮಾಡಿ ತೋರಿಸ್ತೀನಿ ಬನ್ನಿ. 18/12 PP ಕೊಡ್ತಾ ಇದ್ದು. ಇದಕ್ಕೆ 100 ಗ್ರಾಮ್ ಬೀಜ ಹಾಕ್ತೇವೆ. ಒಂದು ಕವರಿಗೆ 100 ಗ್ರಾಮ್ ಬೀಜ ಹಾಕಿರ್ತಾರೆ. ಈ ತರ ಕೆಳಗಡೆ ಸಿಲಿಂಡ್ರಿಕಲ್ ಬಂದ ರಬ್ಬರ್ ಬ್ಯಾಂಡ್ ಹಾಕೊಂಡಿರ್ತೇವೆ. ಹಾಕೊಂಡು ಇಲ್ಲಿ ಈ ತರ ಉಲ್ಟಾ ಮಾಡಿ ಇದನ್ನ ನಾವೇ ರೆಡಿ ಮಾಡ್ತೀವಿ. ನಮ್ದು ಕೂಡ ಒಂದು ಕೊಲಾಬ್ರೇಟ್ ಲ್ಯಾಬ್ ಇದೆ. ನಾವು ಕೊಲಾಬ್ರೇಟ್ ಆಗಿದ್ದೀನಿ. ಸೊ ಲ್ಯಾಬ್ ಕೂಡ ಇದೆ. ಮತ್ತೆ ಬ್ಯಾಂಗ್ಳೂರ್ IHR, ಶಿವಮೊಗ್ಗ IHR, ಬಯೋಸೆಂಟರ್ಗಳು ಇದ್ದಾವೆ, ಎಲ್ಲ ಕಡೆ ಸಿಗ್ತವೆ. ನಮ್ಮ ಹತ್ರ ತಗೊಂಡೆ ಮಿನಿಮಮ್ 10 kg ಆರ್ಡರ್ ನಾನು ಕಳ್ಸಿಕೊಡ್ತೀನಿ. ಮಿನಿಮಮ್ ಆರ್ಡರ್ 10 kg ಇರುತ್ತೆ. ಯಾಕಂದ್ರೆ 1 kg 2 kg ನಾನು ಕಳ್ಸೋಕ್ಕಾಗಲ್ಲ. ಮುದ್ದೋಳಿಂದ ನಂಗೆ 10 ಕಿಲೋಮೀಟರ್ 1 kg 2 kg ಹೋಗಿ ಮುದ್ದು ಹಾಕೋಕ್ಕಾಗಲ್ಲ. ಸೊ ಕಳ್ಸಿಕೊಡ್ಬೋದು. ನೋಡಿ ಇದೇ ಮಶ್ರೂಮ್ ಬೀಜ ಈ ತರ ಇರುತ್ತೆ. ಅವರೇ ಬೇಕಾದ್ರೆ ಬರ್ಬೋದು. ಹಾ ಸರ್, ಬಂದು ತಗೊಂಡು ಹೋಗ್ಬೋದು. ಆರ್ಡರ್ ಕೊಟ್ಟು ತಗೊಂಡು ಹೋಗ್ಬೋದು ಅಷ್ಟೇ. ಮುಂಚೆನೇ ಆರ್ಡರ್ ಕೊಡ್ಬೇಕು. 1 kg ಬೇಕಂದ್ರೆ ಇಲ್ಲಿ ಬಂದು ತಗೊಂಡು ಹೋಗ್ಬೋದು. ಈ ತರ ಬೀಜಗಳು, ಇದನ್ನ ಒಂದ್ ಲೇಯರ್ ಹುಲ್ಲು ಒಂದ್ ಲೇಯರ್ ಬೀಜಗಳು ಹಾಕಿ ಈ ತರ ಪ್ಯಾಕ್ ಮಾಡ್ತಾರೆ. ಸಾಕು. ಇವನ ಹೆಸರು ಸಾಹಿಬ್ ಗೌಡ ಅಂತೇಳಿ. ಇವ್ರದ್ದು ಬಿಜಾಪುರ. ಇವನಿಗೆ ಏನೋ ಮಾಡ್ಬೇಕು ಅಂತ ವಿಚಾರದಲ್ಲಿ ಇಲ್ಲಿ ಬಂದ. ಆಕ್ಚುಲಿ ಒಂದು ಟ್ರೈನಿಂಗಿಗೆ ಬಂದಿದ್ದು ನಮ್ಮ ಹತ್ರ. ನಮ್ಮ ಕ್ಲಾಸಸ್ ಏನಿರ್ತಾವೆ ಕ್ಲಾಸಸ್ಗೆ ಅಟೆಂಡ್ ಆಗಿದ್ದೀವಿ ನಾವು. ಅಟೆಂಡ್ ಹಾಕೊಂಡು ಮನೇಲಿ ಜಾಗ ಎಲ್ಲ ಇಲ್ಲೇ ಮಾಡ್ತೇನೆ ಅಂತ ಬಂದ. ಅವ್ರ ಮನೇಲಿ ಕೂಡ ಅವ್ನು ಕಲಿಸ್ರಿ ಒಂದು 6 ತಿಂಗಳು ಅವ್ನು ನಿಮ್ದೆ ಕಿಟ್ಕೊಂಡೆಲ್ಲ ಕಲಿಸ್ರಿ ಅಂತಂದರೆ ಹಂಗಾಗಿ ಬಂದಾನ. ಸೊ ಇನ್ನೇನು ಇಲ್ಲೇ ಉಳ್ಕೊಂಡಂಗೆ ಕಾಣ್ತಾನೆ. ನಾವು ಹೋಗಂಗೆ ಕಾಣೋದಿಲ್ಲ, ಬಿಡುದಿಲ್ಲ. ನಾವು ಹೆಚ್ಚು ಅಷ್ಟು ಅಟ್ಯಾಚ್ಮೆಂಟ್ ಅವಂಗೂ ನಮಗೂ ಇಲ್ಲ. ಮೂರರಿಂದ 4-5 ಲೇಯರ್ ಮಾಡ್ತಾರೆ. 3 ರಿಂದ 5 ಲೇಯರ್. ಇಷ್ಟೇ ಲೇಯರ್ ಅಂತ ಏನ್ ಬರಲ್ಲ, ಎಷ್ಟಾದ್ರು ಮಾಡ್ಬೋದು. ಇನ್ನೊಂದು, ಈ ವಿಡಿಯೋ ನೋಡ್ತಾರ, ಈ ವಿಡಿಯೋ ನೋಡ್ಬಿಟ್ಟು ಕೆಳಗಡೆ ನಂಬರ್ ಇದೆ ಅಂತ ಕಾಂಟ್ಯಾಕ್ಟ್ ಮಾಡಕ್ ಚಾಲು ಮಾಡ್ತಾರೆ. ಹೌದಾ? ನಂಗೆ ಯಾವಾಗ್ಲೂ ಯಾರೇ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂದ್ರು ಸಾಯಂಕಾಲ 6 ಗಂಟೆ ಮೇಲೆ 8 ಗಂಟೆ ಮೇಲೆ ನಂಗೆ ಮಾಡಿದ್ರೆ ಸರಿಯಾಗಿ ಮಾತಾಡ್ತೀನಿ ನಾನು. ಅದ್ರೊಳಗಡೆ ಮಾಡಿ ಏನಾದ್ರು ನಾ ಏನಿರ್ತಾನೋ ಗೊತ್ತಿರಲ್ಲ. ಇಷ್ಟೆಲ್ಲ ನಾನು ಮಾಡೋನ್ಗೆ ಸಿಕ್ಕಾಪಟ್ಟೆ ಬಿಜಿ ಇರ್ತೀನಿ ನಾನು. ಸೊ ಕೆಲ್ಸಗಳು ಇರ್ತವೆ. ನಾನು ಮಾರ್ಕೆಟಿಂಗ್ ಮತ್ತೊಂದೆಲ್ಲ ಓಡಾಡ್ತಾ ಇರ್ತೀನಿ. ಸೊ ಆ ಟೈಮಿಗೆ ಏನ್ ಹೇಳ್ತೀನಿ ಗೊತ್ತಾ, ಫೋನ್ ಇದ್ದಿದ್ರೆ ವಾಟ್ಸಪ್ ಹಾಕ್ಬಿಟ್ಟು ಸರ್ ನಾನು ಮಾತಾಡ್ತೀನಿ ಆಮೇಲೆ ಅಂತ ಹೇಳ್ತೀನಿ. ಅಷ್ಟು ಬಿಟ್ರೆ ಏನು ಮಾತಾಡೋದು. ನನ್ನ ಫ್ರೀ ಟೈಮಿಗೆ ಅವ್ರು ಫೋನ್ ಮಾಡ್ತಾರಂದ್ರೆ ಸರಿಯಾಗಿ ಮಾತಾಡ್ಬೋದು. ನೀವು ಬಂದು ಕಾಂಟ್ಯಾಕ್ಟ್ ಮಾಡಿ ಅದು ನಾನು ಹೇಳಿದೆ ನಿಮಗೆ, ನಾಳೆ ಇರಂಗಿಲ್ಲ ಸರ್ ನಾನು ಅಂತೇಳಿ. ನಾನು ಹೆಂಗಿದೆ ಅಂದ್ರೆ ಸರ್ ಹೇಳ್ತಿದ್ದು ಹೇಳ್ಬೇಕು ಅಂದ್ರೆ, ಪ್ರೊಡಕ್ಷನು ನಂದೆ, ಮ್ಯಾನುಫ್ಯಾಕ್ಚರಿಂಗು ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ನಾನೇ ಮಾಡ್ಬೇಕು, ಪ್ರೊಡಕ್ಷನ್ ನಾನೇ ಮಾಡ್ಬೇಕು, ಲೇಬರು ನಾನೇ, ಓನರ್ ನಾನೇ ಇರಲಿ. ಹೆಂಗಿದೆ ಅಂದ್ರೆ ಮಾರ್ಕೆಟಿಂಗ್ ನಾನು ಹೋಗಿ ಮಾರ್ಕೆಟ್ ಮಾಡ್ಬೇಕು. ನಾನು ಹೋಗಿ ಮಾರ್ಕೆಟ್ ಮಾಡ್ದಂಗೆ ಮಾತ್ರ ಮಾರ್ಕೆಟ್. ಹಂಗಾಗಿ ಇವ್ನು ಬಂದಾಗೇನೋ ಸ್ವಲ್ಪ ಕೆಲಸಗಳು ಕಡಿಮೆ ಆಗಿದೆ ನಂಗೆ. ಇವ್ನು ಯಾವತ್ತು ನನ್ನ ಫಾರ್ಮಿಗೆ ಬಂದ ಅವತ್ತಿಂದ ಕೆಲಸಗಳು ಭಾಳ ಕಡಿಮೆ ಆಗಿದಾವೆ. ಅರ್ಧ ಫಾರ್ಮಿ ಅವ್ನು ನೋಡ್ಕೊಂತಾನೆ. ಈಗ ಇಲ್ಲಿಂದ್ರೆ ಗಾಳಿ ಬೇಕಲ್ಲ, ಸೊ ಗಾಳಿ ಬೇಕು ಅನ್ನೋ ಕಾರಣಕ್ಕೆ ಆ ಥರ ರಿಂಗ್ ಹಾಕಿ ಪ್ಯಾಕ್ ಮಾಡ್ತಾರೆ. ಸರ್ ಕಾಟನ್ ಆಕ್ಚುಲಿ ಎಲ್ಲರೂ ಹಾಕ್ತಾರೆ. ಕಾಟನ್ ಇಂದು ಇದು ಟೇಪ್ ಹಾಕೋದು ನಾವು ಕಂಡು ಹಿಡ್ಕೊಂಡಿರೋದು. ಟೇಪ್ ಎದಕ್ಕೆ ಹಾಕ್ತೀನಿ ಅಂದ್ರೆ ಹತ್ತಿದು ಸ್ವಲ್ಪ ಕಾಸ್ಟ್ಲಿ. ಈ ಟೇಪಿಗೆ ಹೋಲಿಸ್ಕೊಂಡ್ರೆ ಹತ್ತಿ ಸ್ವಲ್ಪ ಕಾಸ್ಟ್ಲಿ. ಸೊ ಹತ್ತಿ ಈ ಬೀಜ ಜೊತೆ ಏನ್ ಮೇಲೆ ಇಲ್ಲಿ ಕ್ಯಾಪಿಗೆ ಬಂದಿರ್ತದೆ ನೋಡಿ, ಈ ಕ್ಯಾಪಿಗೆ ಏನ್ ಬಂದಿರ್ತದಲ್ಲ, ಈ ಕ್ಯಾಪಿಗೆ ಬಂದಿರೋದನ್ನ ನಾವು ಯೂಸ್ ಮಾಡ್ಕೊಂತೀವಿ. ನಾವಾಗ ದುಡ್ಡು ಕೊಟ್ಟು ಹತ್ತಿ ತರಲ್ಲ. ಈ ತರ ಟೇಪ್ ಬರುತ್ತೆ. ಇದು ಮೈಕ್ರೋಫೋರ್ ಟೈಪ್ ಅಂತ ಹೇಳಿ, ಅಂದ್ರೆ ಈ ಮೆಡಿಕಲ್ ಪರ್ಪಸ್ ಯೂಸ್ ಮಾಡ್ತಾರಲ್ಲ, ಯೂಸ್ ಮಾಡ್ತೀವಿ. ಸೊ ಅದ್ರೊಳಗಡೆ ಮೈಕ್ರೋಫೋರ್ ಅಂದ್ರೆ ಅಷ್ಟು ಸಣ್ಣದ ಹೋಲ್ಗಳು ಇರ್ತವೆ, ರಂಧ್ರಗಳು ಇರ್ತವೆ. ಅದು ಗಾಳಿ ಆಡ್ಬೇಕಷ್ಟೇ, ನಮಗೆ ಗುಳಗಳು ಹೋಗಂಗಿಲ್ಲ, ಅಷ್ಟಕ್ಕೆ ಸಾಕು. ಈ ತರ ಟೇಪ್ಗಳು ಏನಕ್ಕೆ ಅಂದ್ರೆ ಏರಿಯೇಷನ್ಗೆ.
ಆ ಕಡೆಯಿಂದ ಮಶ್ರೂಮ್ ಹೊರಗಡೆ ಬರುತ್ತೆ. ಅಲ್ಲಿಂದನೇ ಮಶ್ರೂಮ್ ಹೊರಗಡೆ ಬರುತ್ತೆ. ಆ ಥರ ಟೈಪ್ ಕೂಡ ಹಾಕಿರ್ತೀವಿ. ಸೊ ನೋಡ್ಬೋದು ಸ್ಟಾರ್ಟಿಂಗ್ ಇಲ್ಲಿ ನಾನು ಏನ್ ಹೇಳಿದೆ ಆಗ್ಲೇ ನಿಮ್ಗೆ ಒಂದು ಹೇಳಿದೆ, 500 ರೂಪಾಯಿಂದ ನಾನು ಸ್ಟಾರ್ಟ್ ಮಾಡಿದ್ದೆ ಅಂತ ಹೇಳಿದ್ದೆ. ಹೆಂಗೆ 500 ರೂಪಾಯಿಂದ ಸ್ಟಾರ್ಟ್ ಮಾಡಿದ್ದು ಅಂದ್ರೆ, ಈ ಶೆಡ್ ಏನು ಕಾಣ್ತಿದ್ಯಲ್ಲ ನಿಮಗೆ, ಈ ಶೆಡ್ ಇದು ಇವಾಗ ಟ್ರೈನಿಂಗ್ ಹಾಲು ಮತ್ತೆ ಮಿಲ್ಕಿ ಮಶ್ರೂಮ್ ಪ್ಲಾಟು ಆಗಿದ್ದು ಒಳಗಡೆ. ಇದು ಇವಾಗ ಇದರಲ್ಲಿ ಇದು ಗೋಟ್ ಫಾರ್ಮ್. ಆಕ್ಚುಲಿ ಇದು ಮುಂದಿನ ಏನೂ ಇರಲಿಲ್ಲ. ಒಳಗಡೆ ಆ ಬಂಬು ಏನಿದಾವಲ್ಲ ಅಲ್ಲಿ, ಆ ದೇವಸ್ಥಾನಗಳ ಬಂಬು ಏನು ಕಾಣುತ್ತಲ್ಲ, ಆ ಬಂಬುಗಳನ್ನ ಯೂಸ್ ಮಾಡಿ ಒಳಗಡೆ ಒಂದು ಶೆಡ್ ಹಾಕೊಂಡಿದ್ದೆ ನಾನು. ಒಳಗಡೆ ಒಂದು ಸಣ್ಣದೊಂದು ಕಟ್ಕೊಂಡು ಅವನ್ನೆಲ್ಲ ಕಟ್ಟಿ ಒಳಗಡೆ ಕಲ್ಟಿವೇಶನ್ ಮಾಡ್ತಾ ಇದ್ದೆ. ಸೊ ಆ ಕಲ್ಟಿವೇಶನ್ ಹೆಂಗೆ ಅಂದ್ರೆ 365 ಡೇಸ್ ಮಶ್ರೂಮ್ ಬರಲ್ಲ ಅದ್ರ ಒಳಗಡೆ. ಒಂದು ಸೀಸನ್ ಮಳೆಗಾಲ ಸೀಸನ್ ಜಾಸ್ತಿ ಬರುತ್ತೆ, ಇಲ್ಲ ಚಳಿಗಾಲ ಸೀಸನ್ ಬರುತ್ತೆ, ಬಿಸಿಲು ಜಾಸ್ತಿ ಆದರೆ ಬರಲ್ಲ. ಸೊ ಆ ಥರ ಸೆಟಪ್ ಅಲ್ಲಿ ಅದು ಮಾಡ್ತಿದ್ದು. ಅದನ್ನ ಈಗ ಪೂರ್ತಿ ಇನ್ ಡೆವಲಪ್ ಮಾಡಿ, ಏನು 4 ವರ್ಷದಲ್ಲಿ ಏನು ಡೆವಲಪ್ ಮಾಡಿದ್ದೀನಿ ಅಂದ್ರೆ, ಈ ಫಾರ್ಮ್ ಈ ಥರ ಯಾವಾಗೂ ಇರಲಿಲ್ಲ. ನನ್ನ ಕಳೆ ಒಂದು ವಿಡಿಯೋಗಳಿದಾವೆ, ಸಾಕಷ್ಟು ಯೂಟ್ಯೂಬಲ್ಲಿ ವಿಡಿಯೋಗಳಿದಾವೆ. ನಾವು ಆ ವಿಡಿಯೋಗಳು ನೋಡ್ಕೊಂಬಂದ್ರೆ ನನ್ನ ನೋಡೋಕ್ಕಿಂತ ನನ್ನ ಫಾರ್ಮ್ಗಳು ನೋಡ್ಬೇಕಾಗುತ್ತೆ. ಅದನ್ನ ನನ್ನ ಫಾರ್ಮ್ಗಳು ಒಂದೊಂದು ವಿಡಿಯೋದಲ್ಲಿ ಒಂದೊಂಥರ ಐತೆ. ಏನಕ್ಕೆ ಅಂದ್ರೆ ನಾನು ಹೆಂಗೆ ಡೆವಲಪ್ ಆಗೋದು ನಾನು ಬಂದಿದ್ದೆ, ನಂಗೆ ಫಾರ್ಮ್ ಡೆವಲಪ್ಮೆಂಟ್ ಮಾಡ್ಕೊಂಡು ಬಂದ ಇದ್ದೀನಿ. ಸೊ ಇದು ಇವಾಗ ಇವು ಟ್ರೈನಿಂಗ್ ಹಾಲ್ ಆಗೈತಿ. ಇದು ಟ್ರೈನಿಂಗ್ ಹಾಲ್ ಮತ್ತೆ ಮಲ್ಕಿ ಮಶ್ರೂಮ್ ಫಾರ್ಮ್ ಇದ್ರ ಒಳಗಡೆ ಇದೆ. ಇದು ಬಂದು ಆಯಿಸ್ಟರ್ ಮಶ್ರೂಮ್ ಫಾರ್ಮ್. ಇದು ಮೊದಲು ಇದ್ದಿದ್ದು ಇಷ್ಟೇ, ಈ ಹೈಟಿಗಿತ್ತು. ಈ ಹೈಟಿಗೆ ಇದ್ದದನ್ನ ನಾನು ಕಿತ್ತು ಈಗ ನನಗೆ ಹೆಂಗ್ ಬೇಕೋ ಹಂಗೆ ನಾನು ಇದು ಮಾಡಿದ್ದೀನಿ. ಇದು ಆಕ್ಚುಲಿ ದನ ಶೆಡ್. ಇದು ಒಳಗಡೆ ನೋಡ್ಬೋದು ನೀವು. ಒಳಗಡೆ ಏನಿದೆ ಅಂದ್ರೆ ಗೋದ್ಲಿ ಎಲ್ಲ ಐತೆ. ನಮ್ಮ ಕಡೆ ದನಕ್ಕೆ ಮೇವು ಹಾಕಕ್ಕೆ ಗೋದಲಿ ಅಂತಾರೆ. ಗೋದ್ಲಿ ಎಲ್ಲ ಒಳಗಡೆ ಸರ್ ನೋಡ್ಬೋದು. ಇದು ಮಶ್ರೂಮ್ ಫಾರ್ಮ್ ಇದೆ ನಂದು. ಈ ಫಾರ್ಮ್ ನ ಸ್ಟಾರ್ಟ್ ಮಾಡಿ 3 ವರ್ಷ ಆಯ್ತು. ಇವಾಗ ನಾನು 1 ವರ್ಷ ಅದರಲ್ಲೇ ಮಾಡಿದ್ದೀನಿ. 1 ವರ್ಷ ನಾನು ಕಲ್ತು ನನಗೆ ಅದು ಏನು ಆಳಾಡಿ ಗೊತ್ತಾಗೋಮಟ ನಾನು ಇಷ್ಟು ದೊಡ್ಡ ಫಾರ್ಮಿಗೆ ಬಂದಿಲ್ಲ. ಏನ್ ಮಾಡಿದೀನಿ ಅಲ್ಲೇನೆ ಏನ್ ಮಾಡ್ತಿದ್ದೆ, ಅಲ್ಲಿ ಮೂಲೆಯಲ್ಲಿ ಒಂದು ಕಲ್ಟಿವೇಶನ್ ಮಾಡ್ತಾ ಇದ್ದೆ. ಆಮೇಲೆ ಈ ಫಾರ್ಮಿಗೆ ಬಂದಿರೋದು 2 ವರ್ಷದಲ್ಲಿ. ಈ ಫಾರ್ಮ್ ಸ್ಟಾರ್ಟ್ ಆಗಿ ಇದು ಈ ಶೀಟ್ ಹಾಕಿ, ಈ ಶೀಟ್ ನೋಡ್ಬೋದು, ಬಬಲ್ ರ್ಯಾಪ್ ಅಂತ ಇದ್ರ ಹೆಸರು. ಈ ಶೀಟ್ ಹಾಕಿ 8 ತಿಂಗಳು ಆಯ್ತು ಅಷ್ಟೇ, 8-9 ತಿಂಗಳು. ಯಾಕಂದ್ರೆ ನನ್ನ ಫಾರ್ಮ್ ಅಲ್ಲಿ ನನಗೆ ಇನ್ಕಮ್ ಬರ್ತಿದ್ದಲ್ಲ, ಆ ಇನ್ಕಮ್ನೇ ರಿಟರ್ನ್ ಹಾಕಿ ಡೆವಲಪ್ಮೆಂಟ್ ಮಾಡ್ಕೊಂಡು ಬರ್ತಾ ಇದ್ದೀನಿ ನಾನು. ಈಗ ನಂದು ಬದುಕಿನ ಬುತ್ತಿಯಲ್ಲಿ ಯೂಟ್ಯೂಬ್ ಚಾನಲ್ ಒಂದು ವಿಡಿಯೋ ಇದೆ, ವಿಸ್ತಾರ ಟಿವಿಲಿ ಒಂದಿದೆ, ಪವರ್ ಟಿವಿಲಿ ಇದೆ. ನಂದು ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ಒಂದು 5-6 ಟಿವಿಲಿ ಇದೆ. ಹೌದಾ, ಅದು ನೋಡ್ಕೊಂಡ್ ಬಂದಾಗ ನನ್ನ ಫಾರ್ಮಿಂಗ್ ಏನು ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡ್ಬೋದು, ನಾವೀಗ ಹೇಳ್ದಲ್ಲ ರಾ ಮೆಟೀರಿಯಲ್ ನೆನೆಸಿಟ್ಟು ಆಮೇಲೆ ಆರಿಸ್ತೀವಿ, ಬೇಯಿಸ್ತೀವಿ ಅಂತ ಹೇಳಿದ್ನಲ್ಲ. ಅದಾದ್ಮೇಲೆ ಬ್ಯಾಗಿಂಗ್ ಪ್ರೊಸೆಸ್ ಅಂತ ಮಾಡ್ತೀವಿ. ಬ್ಯಾಗಿಂಗ್ ಪ್ರೊಸೆಸ್ ಮಾಡ್ಕೊಂಡು ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಬರೋದು ಹಿಂಗೆ. ಒಳಗಡೆ ಇಲ್ಲಿ ಡಾರ್ಕ್ ರೂಮ್ ಅಂತ ಒಂದು ಮಾಡಿರ್ತೀವಿ. ಇಲ್ಲಿ ಆ ಬ್ಯಾಗ್ ಏನಂದ್ರೆ 21 ದಿನ ಅಲ್ಲಿ ಒಳಗಡೆ ಇರುತ್ತೆ. 21 ಡೇಸ್, 18 to 21 ಡೇಸ್ ಅಲ್ಲಿ ಬ್ಯಾಗ್ ಒಳಗಡೆ ಇರುತ್ತೆ. ಏನಕ್ಕಂದ್ರೆ ಶಿಲೀಂಧ್ರ ಕತ್ಲಲ್ಲಿ ಜಾಸ್ತಿ ಬೆಳೀತದೆ. ಈಗ ಒಂದು ಬ್ರೆಡ್ ನಾವು ಇಟ್ಟವಾಗ ಮೇಲ್ಗಡೆ ಬೆಳೆಯಲ್ಲ, ಬ್ರೆಡ್ ಮೇಲ್ಗಡೆ ಬೆಳೆಯಲ್ಲ, ಆ 2 ಬ್ರೆಡ್ ಮಧ್ಯೆ ಬೆಳೀತಾನೆ. ಸೊ ಇಲ್ಲಿ ಕತ್ಲೆ ಜಾಸ್ತಿ ಇರುತ್ತೆ, ಅಲ್ಲಿ ಆ ಮಶ್ರೂಮ್ಸ್ ಇಲ್ಲಿ ಶಿಲೀಂಧ್ರ ಬೆಳೀತದೆ. ಹೌದಾ, ಅದಕ್ಕೋಸ್ಕರ ಅದಕ್ಕೆ ಡಾರ್ಕ್ ರೂಮ್ ಫೆಸಿಲಿಟಿ ಅಂತ ಒಂದು ಮಾಡಿರ್ತೀವಿ. ಅಲ್ಲಿ 21 ದಿವಸ ಇರುತ್ತೆ. 21 ದಿವಸ ಅಲ್ಲಿಂದ ಇಲ್ಲಿ ಬಂದ್ಮೇಲೆ ಇಲ್ಲಿ ಫ್ಲೂಟಿಂಗ್ ರೂಮ್ ಅಂತ ಇದೆ. ಇಲ್ಲಿ ಏರಿಯೇಷನ್ ಎಲ್ಲ ಚೆನ್ನಾಗಿರುತ್ತೆ. ಇಲ್ಲಿ 21 ದಿವಸ ಆದ್ಮೇಲೆ ಇಲ್ಲಿ 24ನೇ ದಿವಸಕ್ಕೆ ಫ್ಲೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಈ ತರ ಮಶ್ರೂಮ್ದು ಫ್ಲೂಟಿಂಗ್ ಸ್ಟಾರ್ಟ್ ಆಗಿ ಅಲ್ಲಿಂದ 3 ದಿವಸಕ್ಕೆ ಅರೋ ಸ್ಟಾರ್ಟ್ ಆಗುತ್ತೆ. ಇಲ್ಲಿ 35 ಡೇಸ್ ಇರುತ್ತೆ, ಅಲ್ಲಿ 21 ಡೇಸ್ ಇರುತ್ತೆ. ಟೋಟಲ್ 45ರಿಂದ 55 ದಿನ ಲೈಫ್ ಸರ್ಕಲ್ ಇದ್ರದ್ದು. ಹೊರಗೆ ನೋಡ್ಬೋದು ಸರ್. ಈ ಶೀಟ್ ಹಾಕೋದ್ರಿಂದ ನಿಮ್ಗೆ MN ಮೇಲೆ ಒಂದು 6 mm ಬರುತ್ತೆ, 8 mm ಬರುತ್ತೆ, 12 mm ಬರುತ್ತೆ. ಎಷ್ಟು MM ಮೇಲೆ ಹಾಕಿದ್ರೆ ಅದ್ರ ಮೇಲೆ ಡಿಪೆಂಡ್. ನಮ್ಮ ಬಾಗಲಕೋಟೆ ಅಂದ್ರೆ ಬಿಸಿಲು ನಾಡು, ನಮ್ದು ಸಿಕ್ಕಾಪಟ್ಟೆ ಬಿಸಿಲು. ಇದಕ್ಕೆ ಟೆಂಪರೇಚರ್ ಬೇಕು 28-30 ಲಾಸ್ಟ್, ಮ್ಯಾಕ್ಸಿಮಮ್ 30 ಮೇಲೆ ಹೋದ್ರೆ ಮಶ್ರೂಮ್ ಬರೋದೇ ಇಲ್ಲ. ಸೊ ಅದಕ್ಕೋಸ್ಕರ 30 ಒಳಗಡೆ ಕಂಟ್ರೋಲ್ ಮಾಡಕ್ಕೆ ಈ ಶೀಟ್ ಹಾಕ್ತೀವಿ. ಒಂದ್ ವೇಳೆ ಈ ಶೀಟ್ ಹಾಕಕ್ಕೆ ನಂತ ಅನುಕೂಲ ಇಲ್ಲ ಅಂದ್ರೆ ಬೇರೆ ತರ ಮೆಥಡ್ಗಳಿದೆ ನಮ್ಮ ಹತ್ರ. ನಾನ್ ಮಾಡ್ಕೊಂಡ್ ಬಂದಿದ್ದಲ್ಲ, ಹಿಂದಿಂದ ನಾನು ಮಾಡ್ಕೊಂಡ್ ಬಂದಿದ್ದು. ಈಗ 8 ತಿಂಗಳ ಹಾಕ್ಸಿ 2 ವರ್ಷದಿಂದ ಏನ್ ಮಾಡ್ಕೊಂಡ್ ಬಂದಿದ್ದೀನಿ ಆ ಮೆಥಡ್ಸ್ ಹೇಳ್ಕೊಡ್ತೀನಿ. ಸೊ ಆ ಮೆಥಡ್ ಅಲ್ಲಿ ಕೂಡ ನಾವು ಮಾಡ್ಕೊಂಡು ಹೋಗ್ಬೋದು. ನಾರ್ಮಲ್ ಇಷ್ಟೆಲ್ಲ ಖರ್ಚು ಮಾಡಿ ಇಷ್ಟೆಲ್ಲ ಹೈಟೆಕ್ ಮಾಡಿ ಮಾಡ್ಬೇಕು ಅಂತ ಈ ಲೆಕ್ಕಕ್ಕೆಲ್ಲ ಮಾಡಿದಾಗ ಹೈಟೆಕ್ ಫಾರ್ಮ್ ಐತದು. ಈ ತರ ಸ್ಟಾರ್ಟಿಂಗ್ ಎಲ್ಲ ಮಾಡ್ತೀನಿ ಅಂದ್ರೆ 5-6 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಬರ್ತದೆ. 5-6 ಲಕ್ಷ ಮಿನಿಮಮ್ ಬೇಕು. ಮ್ಯಾಕ್ಸಿಮಮ್ ಅಂದ್ರೆ ದೂರ ಮಿನಿಮಮ್ 5-6 ಲಕ್ಷ ಬೇಕು. ಈಗ ನಂತರ ಸ್ಟಾರ್ಟ್ ಮಾಡ್ತೀನಿ 10-15 ಸಾವಿರ, ಒಂದು 20 ಸಾವಿರ ಕೈಯಲ್ಲಿದ್ರೆ ಸ್ಟಾರ್ಟ್ ಮಾಡ್ಬೋದು. ಆರಾಮ ಸಣ್ಣದಾಗಿ ಸ್ಟಾರ್ಟ್ ಮಾಡ್ಬೋದು. ಸೊ ಮಾರ್ಕೆಟಿಂಗ್ ಪ್ರಾಬ್ಲಮ್ ಏನಾದ್ರೆ, ಮಾರ್ಕೆಟಿಂಗ್ ಪರ್ಪಸ್ ಏನಾದ್ರು ವಿಚಾರಗಳಿದ್ರೆ ನಾವು ಕಂಟ್ರೋಲ್ ಕಡೆ ಇದೀವಿ, ಮಾಡ್ಕೊಡೋರು ಬೇಕಷ್ಟೇ. ನಾನು ತೋರಿಸ್ತೀನಿ ನನ್ನ ಪ್ರೊಸೆಸಿಂಗ್ ಏನಿದೆ ಅಂತ. ಇನ್ನೊಂದು, ನಾವು ಮಾರ್ಕೆಟಿಂಗ್ ಯಾಕೆ ಇಷ್ಟೆಲ್ಲ ಮಾಡಿದಲ್ಲ, ಮಾರ್ಕೆಟಿಂಗ್ ಯಾಕೆ ಬಂದಿಲ್ಲ ನೀವು ಇನ್ನೊಂದ್ರೆ ನಾನು ಅಲ್ಲಿ ರೆಸ್ಪಾನ್ಸ್ ಕೊಡ್ತೀನಿ ಯಾಕೆ ಅಂತ. ಮಾರ್ಕೆಟಿಂಗ್ ಬಂದ್ಮೇಲೆ ಏನಾಗುತ್ತೆ ಮಾರ್ಕೆಟ್ ಅಲ್ಲಿ ಹೇಳ್ತೀನಿ ನಾನು ಮುಂದಕ್ಕೆ ಬರ್ತಾ. ನೋಡ್ಕೊಳ್ಳಿ, ಇದು 21 ಡೇಸ್ ರೂಮ್ ತೋರಿಸ್ತೀನಿ ನಾನು. ಬನ್ನಿ ಹಿಂಗೆ. ಇಲಿಗಳ ಕಾಟ ಜಾಸ್ತಿ ಆಯ್ತು ಅಂತ, ಇಲಿಗಳ ಕಾಟ. ಸೊ ಜಾಸ್ತಿ ಅದಕ್ಕೆ ಏನ್ ಮಾಡಿದ್ವಿ ನಾವು, ಇಲ್ಲಿ ನೋಡ್ರಿ ಇದನ್ನೊಂದು ಹಾಕ್ಬಿಟ್ಟಿದ್ವಿ ನಾವಿಲ್ಲಿ. ಈ ಗಿಳಿಗಳು ಇಲ್ಲೂ ಕಟ್ಟಲ್ಲ. ಇದು ಒಂದೇ ಇಲ್ಲಿ ರೋಡಲ್ಲಿ ಇಟ್ಕೊಂಡ್ಬಿಟ್ಟಿದ್ದೇನೆ ಅಷ್ಟೇ. ಫಾರ್ಮ್ ಒಳಗಡೆ ಇಲ್ಲೇ ಇರುತ್ತೆ. ನೈಟ್ ಟೈಮ್ ಹೊರಗೆ ಬಿಟ್ಟಿರ್ತೇನೆ. ಡೇ ಟೈಮ್ ಈ ತರ ಸೌಂಡ್ ಮಾಡಿದ್ರೆ ಸಾಕು. ಅದ್ರಾಗ ಒಂದು ಬ್ಯಾಗ್ ಇಲ್ಲಿ ಕಡ್ದಿಲ್ಲ ನಂದಿಲ್ಲಿ. ಸೊ ಇಲ್ಲ ಇಲಿ ಪುಡಿಗಳು ಇಡ್ತೀವಿ, ಇಲ್ಲಿ ಇಡ್ಬೋದು. ಈ ರೂಮಲ್ಲಿ ಇಲಿ ಪುಡಿಗಳು ಇಡ್ಬೋದು, ಆ ಕಡೆ ಇಡೋಕ್ಕಾಗಲ್ಲ. ಯಾಕಂದ್ರೆ ಇಲ್ಲಿ ಯಾವ್ದೇ ರೀತಿಯ ಮಶ್ರೂಮ್ ಹೊರಗಡೆ ಬರಲ್ಲ. ಅಲ್ಲಿ ಮಶ್ರೂಮ್ ಹೊರಗಡೆ ಬಂದಿರುತ್ತೆ. ಸ್ವಲ್ಪ ಏನಾದ್ರು ಪೌಡರ್ ಗಿಡ್ಬಿತ್ತು ಅಂದ್ರೆ ಬೇರೆ ತಿಂದ್ರೆ ಮತ್ತೊಂದು ಎಫೆಕ್ಟ್ ಸ್ಟಾರ್ಟ್ ಆಗ್ತಾವ ಆ ಕಡೆ. ಈ ಕಡೆ ಮಶ್ರೂಮ್ ಹೊರಗಡೆ ಬರಲ್ಲ. ಇಲ್ಲಿ ನಾರ್ಮಲ್ ಒಳಗಡೆ ಇನ್ಬಿಲ್ಟೇ ಬೆಳೀತದೆ. ಸೊ ಇಲ್ಲಿ ನೋಡ್ಬೋದು, ಬ್ಯಾಗ್ ಮೇಲ್ಗಡೆ ನಂಬರ್ಗಳು ಹಾಕಿದ್ವಿ ನಾವು, ಡೇಟ್ಗಳು ಹಾಕಿದೀವಿ. ಈ ತರ ಪೆನೆಟ್ಸ್ ಬರ್ತವೆ, ಪಿನೆಟ್ಸ್ ಅಂತೇಳಿ. ಹಾ ಸರ್, ಇದು ಲೇಯರ್ ಫಾರ್ಮಿಂಗ್ ಅಂತ ಹೇಳಿ. ಇದನ್ನ ನಾವು
ಬಿದಿರ್ ರ್ಯಾಕ್ ಸಿಸ್ಟಮ್ ಮಾಡ್ಬೋದು. ರ್ಯಾಕ್ಗಳು ಮಾಡ್ತಾರೆ ಇವು ಕೆಬಿನ್ ರ್ಯಾಕ್ ಇಲ್ಲ ಅಂದ್ರೆ ಕಟ್ಟಿಗೆ ರ್ಯಾಕ್ ಮಾಡಿಸಿ ಮಾಡ್ತಾರೆ. ಸೊ ಅದನ್ನು ಕೂಡ ಮಾಡ್ಬೋದು. ಸರ್ ರ್ಯಾಕ್ ಮಾಡಕ್ ನನ್ನ ಹತ್ರ ದುಡ್ಡಿಲ್ಲ. ಸೊ ಇದು ಕಡಿಮೆ ದುಡ್ಡಲ್ಲಿ ಆಗುವಂಥದ್ದು. ಇದೊಂದು ಕೆಜಿ ಲೆಕ್ಕದಲ್ಲಿ ಸಿಗುತ್ತೆ ದಾರಗಳು. ಈ ದಾರದಲ್ಲಿ ಲೇಯರ್ ಬೈ ಲೇಯರ್ ಮಾಡ್ಕೋಬಹುದು ಇಲ್ಲಿ. ಇದು ಕಡಿಮೆ ಖರ್ಚಲ್ಲಿ ಆಗುತ್ತೆ. ನಾವು ಇದರಲ್ಲೇ ಸ್ಟಾರ್ಟ್ ಮಾಡ್ತೀವಿ. ಸೊ ರ್ಯಾಕ್ಗಳು ಮೊದಲು ಇತ್ತು ನಂದು, ಇವಾಗ ರ್ಯಾಕ್ಗಳು ಇಲ್ಲ. ಯಾಕಂದ್ರೆ ರ್ಯಾಕ್ಗಳು ತೆಗೆಸ್ಬಿಟ್ಟಿದ್ದೀನಿ ನಾನು. ಯಾಕಂದ್ರೆ ಒಂದು ಜಾಗನೂ ಜಾಸ್ತಿ ಹಿಡಿತದೆ, ಬ್ಯಾಗ್ಗಳು ಕಡಿಮೆ ಕೂರ್ತವೆ. ಮತ್ತೆ ಇದು ಜಾಗ ಕಡಿಮೆ, ಬ್ಯಾಗ್ಗಳು ಜಾಸ್ತಿ ಕೂರ್ತವೆ. ಇಲ್ಲಿ ನೋಡ್ಬೋದು ನೀವು, ಇದು 10x10 ಜಾಗ. ಈ ಏನ್ ಪೋಲ್ ಹಾಕಿದ್ದೀನಿ ಇದು ಅಡ್ಡ, ಈ ಪೋಲಿಂದ ಈ ಪೋಲಿಗೆ 10x10. 10x10 ಅಲ್ಲಿ ನಾವು ಕಮ್ಮಿ ಅಂದ್ರೆ 170 kg 180 kg ಬೆಳಿಬೋದು. 10x10 ಅಲ್ಲಿ 7 ಲೇಯರಿಗೆ ಅಷ್ಟು ಬ್ಯಾಗ್ ಕೂರುತ್ತೆ. ಒಂದು 200-210 ಬ್ಯಾಗ್ ಕೂರುತ್ತೆ. ಅಷ್ಟಲ್ಲಿ ಇಷ್ಟನ್ನು ಬೆಳಿಬೋದು. ಸೊ ಅದಕ್ಕೆ ಜಾಸ್ತಿ ನಂಗೆ ಜಾಗ ಸ್ಪೇಸ್ ಬೇಕು, ಒಂದು 2 ಎಕರೆ ಗಟ್ಟಲೆ ಬೇಕು, 2 ಎಕರೆ ಗಟ್ಟಲೆ ಬೇಕು, ಅದು ಅವಶ್ಯಕತೆ ಇಲ್ಲ. ಒಂದು ಸೈಟ್ ಒಂದು 2 ಸೈಟ್ ಇದ್ರೆ ಸಾಕು, ಅಷ್ಟೆಲ್ಲ ಮಾಡ್ಬೋದು. ಸ್ವಲ್ಪ ನಂಗೆ ವರ್ಕಿಂಗ್ ಕ್ಯಾಪಿಟಲ್ ಜಾಸ್ತಿ ಬೇಕು. ಬೆಳೆಯೋದಕ್ಕಿಂತ ವರ್ಕಿಂಗ್ ಕ್ಯಾಪಿಟಲ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಏನು ಪ್ರೊಸೆಸ್ ಅಂತ ನಾವೇನ್ ಮಾಡ್ತೀವಿ, ಆ ಪ್ರೊಸೆಸ್ಸಿಗೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಈಗ ಒಂದು ಬ್ಯಾಗ್ ಎಷ್ಟು ಕೆಜಿ ಬರುತ್ತೆ ಸರ್? ಇಲ್ಲಿ ರಾ ಮೆಟೀರಿಯಲ್ ಯಾವ್ದು ಯೂಸ್ ಮಾಡ್ತಾ ಮೇಲೆ ಈಗ ಕಾರ್ನ್ ಪೌಡರ್ ಅಂದ್ರೆ ಅದಕ್ಕೊಂದು ಅಂದಾಜು ಅಂದ್ರೆ ನಾನು ಕಮ್ಮಿ ಅಂದ್ರೆ 800 ಗ್ರಾಮ್ 900 ಗ್ರಾಮ್ ಅಂತ ಬಂದೇ ಬರುತ್ತೆ. ಯಾವ್ದೇ ರಾ ಮೆಟೀರಿಯಲ್ ಯೂಸ್ ಮಾಡ್ತಾರೆ 800 ಗ್ರಾಮ್ ಬಂದೇ ಬರುತ್ತೆ ಬ್ಯಾಗಿಂದ. ರಾ ಮೆಟೀರಿಯಲ್ 4-5 ತರ ರಾ ಮೆಟೀರಿಯಲ್ ಇದಾವೆ. ಯಾವ್ದು ಯೂಸ್ ಮಾಡ್ತೀವಿ ಅದ್ರ ಮೇಲೆ ನಮ್ದು ಈಲ್ಡ್ಗಳು ಡಿಪೆಂಡ್ ಆಗ್ತವೆ. ನೋಡ್ಬೋದು ಇಷ್ಟೆಲ್ಲ ಇದೆ. ಸೊ ಇದೆಲ್ಲ ಮಶ್ರೂಮ್ ಬಂದಿರ್ತದೆ, ಹಾರ್ವೆಸ್ಟಿಂಗ್ ಬಂದಿರುತ್ತೆ. ಈ ಕಡೆ ಇದೆ. ಸರಿ ನೋಡ್ಬೋದು, ಹ್ಯೂಮಿಡಿಫೈರ್ ಅಂತ ಹೇಳಿ ಇಲ್ಲಿ ನಮಗೆ ಮಿಲ್ಕಿ ಮಶ್ರೂಮ್ ಆಗಲಿ ಅಸ್ಟರ್ ಮಶ್ರೂಮ್ ಆಗಲಿ ಮಾಡ್ತೇವೆ ಅಂದ್ರೆ ಒಂದು 2 ಮಷಿನ್ಸ್ ಬೇಕಾಗ್ತವೆ. ಅದು ಬೇಕು ಸಾಕು. ನಾವು ಇನ್ವಾಲ್ವ್ಮೆಂಟ್ ನಾವು ಬರೀ ನೆಲಕ್ಕೆ ನೀರು ಹೊಡೆದು ಇಲ್ಲಿ ನೋಡ್ಬೋದು ಕೆಳಗೆ ಜಲ್ಲಿಕಲ್ ಹಾಕಿದ್ದೀನಿ ನಾನು, ನೋಡಿದ್ರ? ಇದು ಫಸ್ಟ್ ಫಾರ್ಮ್ ಸ್ಟಾರ್ಟ್ ಮಾಡಿದಾಗ ಜಲ್ಲಿಕಲ್ಲು ಅದನ್ನ ತಗ್ಸಿಲ್ಲ, ನಾನು ಹಂಗೆ ಬಿಟ್ಬಿಟ್ಟಿದ್ದೀನಿ. ಇದಕ್ಕೆ ನೀರು ಹೊಡೆದ್ಬಿಟ್ರೆ ನಮಗೆ ಹೆಚ್ಚು ಕಮ್ಮಿ 4 ದಿವಸ ಅದು ಆರಿಲ್ಲ ಅಂದ್ರೆ ಒಳಗಡೆ ಕೋಲ್ಡ್ ಅನ್ನೋದು ಅದೇ ಕ್ರಿಯೇಟ್ ಆಗ್ಬಿಡುತ್ತೆ. ಇದು ತಂಪಾಗ್ಬಿಡುತ್ತೆ. ಮಷಿನರಿ ಯಾವ ಮಷಿನರಿ ಯೂಸ್ ಮಾಡ್ತಿರ್ಲಿಲ್ಲ. ಇದನ್ನ ತಗೊಂಡು ಈಗೇನು ಫಂಡಿಂಗ್ ಅಂತ ತಗೊಂಡಿದ್ದೀನಲ್ಲ, ಫಂಡಿಂಗ್ ಅಲ್ಲಿ ನಾನು 4 ಮಷಿನ್ ತಗೊಂಡಿದ್ದೀನಿ. ಈ ಥರದ್ದು 4 ಮಷಿನ್ ತಗೊಂಡು ಮಾಡಕ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದು ಹ್ಯೂಮಿಡಿಫೈರ್ ಅಂತ ಹೇಳಿ ಇದೇನ್ ಮಾಡುತ್ತೆ, ಈಗ ನಾ ಎಂದ ಸೆಕೆ ಆಗ್ಬೇಕು, ನಮಗೆ ಮೈ ತುಂಬ ನೀರು ಬರ್ಬೇಕು, ಅದು ಒಣಗಬಾರ್ದು ಅಂತ ಹೇಳಿ ಈ ಮಷಿನ್ ಇದೆ ಏನಾಗುತ್ತೆ, ಸೆಕೆ ಆಗುತ್ತೆ ಮೈ ಫುಲ್ಲು, ಅದ್ರ ನೀರು ಒಣಗಲ್ಲ. ಆ ಥರ ಎನ್ವೈರನ್ಮೆಂಟ್ ಇದ್ದಾಗ ಮಶ್ರೂಮ್ ಈಲ್ಡ್ ಜಾಸ್ತಿ ಬರುತ್ತೆ, ಮತ್ತೆ ಫ್ರೆಶ್ ಆಗಿರುತ್ತೆ. ಸೊ ಜಾಸ್ತಿ ಸೆಲ್ಫ್ ಲೈಫ್ ಬರುತ್ತೆ. ಅದಕ್ಕೋಸ್ಕರ ಹ್ಯೂಮಿಡಿಫೈರ್ ಯೂಸ್ ಮಾಡ್ತೀವಿ. ಹೀಟರ್ ಅಂತ ಅದಕ್ಕೆ ಬರುತ್ತೆ, ಮಿನಿಮಮ್ ಟೆಂಪರೇಚರ್ ಮ್ಯಾಕ್ಸಿಮಮ್ ಟೆಂಪರೇಚರ್ ಅಂತ ಇರುತ್ತಲ್ಲ, ಆ ಹೀಟರ್ಗಳು ಯೂಸ್ ಮಾಡಿ ಇಲ್ಲಿ ಹೀಟರ್ಗಳು ಜಾಸ್ತಿ ಯೂಸ್ ಮಾಡ್ತೀವಿ. 2 ಸಾಕು ಸರ್ ಈ ಥರದ್ದು. 50x25 ಸೈಜ್ ಐತಿ ಇದು. 50x25 50x25 ಈ ಥರ 2 ಸಾಕು. ಇದು ಬೇಕೇ ಅಂತೇನಿಲ್ಲ, ನಮಗೆ ಬೇಕೇ ಬೇಕು ಅಂತೇನಿಲ್ಲ. ನೆಸೆಸಿಟಿ ಬೇಕು ಸಾಕು. ಇಲ್ಲ ಹೇಳಿದ್ದೇನೆ ನಾನು ನಿಮಗೆ, ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ಇನ್ನೊಂದು ನಮ್ದು ಪ್ರೊಡಕ್ಷನ್ ಯೂನಿಟ್, ಬೈ ಪ್ರೊಡಕ್ಷನ್ ಯೂನಿಟ್. ಇಲ್ಲಿ 3 ಥರ ಐತಿ ಫಾರ್ಮ್ ಒಳಗಡೆ. 3 ಥರ ಇರೋದಕ್ಕೆ ನಾವು ಎಲ್ಲದನ್ನು ತೋರಿಸಲೇಬೇಕು. ಇಲ್ಲಿ ಏನ್ ಮಾಡ್ತೀನಿ ಎಲ್ಲ ತೋರಿಸಲೇಬೇಕು. ತೋರಿಸಿದಾಗ ಮಾತ್ರ ಟ್ರೈನರ್ಗಳು ಅವ್ರಿಗೆ ಏನಾಗುತ್ತೆ ಅರ್ಥ ಆಗುತ್ತೆ, ಹಿಂಗ್ ಮಾಡ್ರಿ ಹಿಂಗ್ ಆಗುತ್ತೆ ಅಂತ ಇಲ್ಲ ಗೊತ್ತಾಗಲ್ಲ. ಸುಮ್ಮನೆ ಯಾವ್ದು ಹ್ಯೂಮಿಡಿಫೈರ್ ಅಂದ್ಬಿಟ್ರೆ ಹ್ಯೂಮಿಡಿಫೈರ್ ಗೊತ್ತಾಗಲ್ಲ. ತೋರಿಸಿದ ಮೇಲೆ ಇಟ್ಟಿದ್ದೀನಿ ಅಷ್ಟೇ. ಸರ್ ನೋಡಿ, ಈಗ ಮಶ್ರೂಮ್ನ ನಾವು ಬೆಳೆದೈತಿ. ಇವಾಗ ನಾವು ಬ್ಯಾಗಿಂಗ್ ಮಾಡಿದ್ವಿ, ಮಾಡಿ ಪ್ರೊಸೆಸ್ ಮಾಡಿ ಮಿಲ್ಕಿ ಮಶ್ರೂಮ್ ಬೆಳೆದ್ವಿ. ಬೆಳೆದುಕೊಂಡು ಇವಾಗ ಅದ್ರದ್ದು ಕೆಲವು ಜನ ಹೇಳ್ತಾರೆ ಅದ್ರದ್ದಂತ ಮಾರ್ಕೆಟ್ ಇಲ್ಲ ಅದಕ್ಕೆ. ಸೊ ಮುಂದಕ್ಕೆ ಏನ್ ಮಾಡ್ಬೇಕು, ಸೊ ಮಾರ್ಕೆಟ್ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡ್ಬೇಕು. ಸೊ ನಾವು ಏನ್ ಮಾಡ್ತೀವಿ, ಬೈ ಮಾಡಿ ಸೊ ಅದನ್ನ ಈ ತರ ಡ್ರೈ ಮಾಡ್ತೀವಿ. ಈ ತರ ಹೊರಗಡೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಈ ತರ ಮಷಿನ್ ಬೇಕು ಅಂತ ಹೇಳಲ್ಲ. ಈ ತರ ಮಷಿನ್ ತಗೋತಿ ಇದಕ್ಕೆ 1.5 ಲಕ್ಷ ಐತೆ ಸ್ಟಾರ್ಟಿಂಗ್. ಇದಕ್ಕೆ ಬೇಕು 1.5 ಲಕ್ಷ. ನೀವು ಇನ್ವೆಸ್ಟ್ಮೆಂಟ್ ನಿಮ್ದು 2 ಲಕ್ಷ ನಾ ಹೇಳೋದಕ್ಕೆ ಇದಕ್ಕೆ 1 ಲಕ್ಷ ಹಾಕ್ಬಿಟ್ರೆ ಅದಕ್ಕೇನಿರಲ್ಲ. ಸೊ ಈ ಮಷಿನ್ ಬೇಕು ಅಂತ ಏನಿಲ್ಲ, ಇದ್ರೊಳಗಡೆ ಸಣ್ಣ ಕೆಪಾಸಿಟಿ ಸಿಗುತ್ತೆ. ಅದು ಮಷಿನೇ ಬೇಕು ಅಂತಿಲ್ಲ. ನಾರ್ಮಲಿ ನಮ್ಗೆ ಧೂಳ್ ಬೀಳ್ದಂಗೆ ಏನಾರು ಮಾಡ್ಕೊಂಡು ಈ ತರದೇನೋ ಸೆಟಪ್ ಒಂದು ಮಜ್ಜದಲ್ಲಿ ಏನೇನೋ ಕಟ್ಕೊಂಡು ಸೊಳ್ಳೆ ಪರ್ದ ಕಟ್ಕೊಂಡು ಒಣಗಿಸಿದ್ರೆ ಒಣಗೋಗುತ್ತೆ. ಸೊ ಇದೇನಂದ್ರೆ ಇದು ವೇಸ್ಟ್. ಇದು ಹೆಂಗ್ ವೇಸ್ಟ್ ಅಂದ್ರೆ ಇದು ಆಕ್ಚುಲಿ ಹಾರ್ವೆಸ್ಟ್ ಆಗಕ್ಕೆ ಸ್ಟೇಜ್ ಬಂದು ನಿನ್ನೆ ನಾವು ಬಿಸ್ಕೆಟ್ ಮಾಡ್ತಾ ಇದೀವಿ. ಬಿಸ್ಕೆಟ್ ಪ್ರೊಡಕ್ಷನ್ ಕಡೆ ಎಲ್ಲರೂ ಒಂದ್ ಕಡೆ ಬಿಸಿ ಆಗ್ಬಿಟ್ಟಿದ್ವಿ. ಹಂಗಾಗಿ ಯಾರು ನೋಡಿಲ್ಲ, ನೀರು ಹೊಡ್ಕೊಂಡು ಹಾಳಾಗಿತ್ತು. ಆಕ್ಚುಲಿ ಹಾಳಾಗಿದ್ದು ಏನಾಗುತ್ತೆ ನೋಡೋಣ ಅಂತ ಒಣಗಿಸಿದ್ದೀನಿ, ವೇಸ್ಟ್ ಆಗುತ್ತೆ. ಸೊ ಇದ್ರದ್ದು ಏನಂದ್ರೆ ಇದ್ರದ್ದು ಹೇಳ್ತೀನಿ ನಾನು ನಿಮ್ಗೆ, ಇದ್ರದ್ದು ಏನ್ ಮಾಡ್ಬೇಕು ಅಂತ. ಇದನ್ನ ಏನ್ ಮಾಡ್ತೀನಿ, ಇಲ್ಲಿ ಇರೋದನ್ನ ಏನ್ ಮಾಡ್ತೀನಿ ಅಂತ ಈ ಕ್ವಾಲಿಟಿ ನೋಡ್ಬೋದು. ಇದು ನಿನ್ನೆ 2 ದಿನ ಡ್ರೈ ಆಗುತ್ತೆ. ಸ್ವಲ್ಪ ಬಿಸಿಲು ಕಡಿಮೆ ಇದ್ರೆ 2 ದಿನ ಬೇಕು, ಬಿಸಿಲು ಜಾಸ್ತಿ ಇದ್ರೆ 1 ದಿನದಲ್ಲಿ ಡ್ರೈ ಆಗುತ್ತೆ. ನಮಗೆ ಈ ತರ ಬೇಕು. ಸೌಂಡ್ ಬರುತ್ತೆ ಗೊತ್ತಾ ನೋಡಿ, ಕೇಳಿಸ್ಕೊಳ್ಳಿ. ಈ ತರ ಕಟ್ ಅನ್ಬೇಕು. ಈ ತರ ಕಟ್ ಅಂದ್ರೆ ಇದು ಚೆನ್ನಾಗಿ ಕೊಡ್ತೀವಿ. ಇದು ಡ್ರೈ ಮಾಡಿ ಸಾಯಂಕಾಲ ಪೌಡರ್ ಮಾಡ್ಬೇಕಿದು ಬೇಗ ಒಣಗಲಿ ಅಂತ. ಇದೇನಂದ್ರೆ ಇದ್ರದ್ದು ಏನಂದ್ರೆ ಹೊರಗಡೆ ಎಷ್ಟು ಹೀಟ್ ಇರ್ತಲ್ಲ ಅದ್ರ ಇಂಟು 3 ಪಟ್ಟು ಆಗುತ್ತೆ ಒಳಗಡೆ. 3 ಪಟ್ಟು ಆದಾಗ ಬೇಗ ಒಣಗೋಗುತ್ತೆ ಅಂತ ಕಾರಣಕ್ಕೆ ನಾವು ಈ ಪೌಡರ್ ಅರ್ಜೆಂಟ್ ಪೌಡರ್ ಬೇಕಪ್ಪ. ಇವಾಗ ಇದಕ್ಕೆ ಒಂದು 1 ಅವರ್ ಹಾಕ್ಬಿಟ್ರೆ ಮುಗೀತು. ಹೀಟರ್ ಶೀಟ್, ಸೋಲಾರ್ ಶೀಟ್ ಅಂತ ಬರುತ್ತೆ. ಅಂದ್ರೆ ಇದು ಒಂಥರ ಸೋಲಾರ್ ಡ್ರೈಯರ್ ಇದು. ಅಂದ್ರೆ ಬಿಸಿಲಿನ ಮೇಲೆ ಡ್ರೈ. ಇನ್ನೊಂದು ಅದ್ರಿಗೆ ಹೆಂಗ್ ಬರುತ್ತೆ, ಎಲೆಕ್ಟ್ರಿಕಲ್ ಡ್ರೈಯರ್ ಬರುತ್ತೆ, ಆಮೇಲೆ ಹೀಟರ್ ಡ್ರೈಯರ್ ಬರುತ್ತೆ, ಹಾಟ್ ಏರ್ ಡ್ರೈಯರ್ ಅಂತ ಬರ್ತದೆ. ಇದು ನಾರ್ಮಲ್, ಇದಕ್ಕೇನು ಕರೆಂಟ್ ಇರಂಗಿಲ್ಲ, ಏನಿರಂಗಿಲ್ಲ. ಮತ್ತೆ ಇಲ್ಲಿ ಕೆಳಗಡೆ ಅದು ಹೆಂಗಿದೆ, ಆಟೋಮೆಟಿಕ್ ಒಂದು ಸಿಸ್ಟಮ್ ಇದೆ. ಆಟೋಮೆಟಿಕ್ ಸಿಸ್ಟಮ್ ಅಂದ್ರೆ ಏನು, ಒಂದು ಅಲ್ಲಿ ಸೆಟ್ ಮಾಡ್ಬಿಟ್ರೆ ಇದು ನಮ್ದು ರೈಸ್ ಇರೋದು ಡ್ರೈಯಿಂಗ್ ಪಾಯಿಂಟ್ ಗೊತ್ತಿದ್ರೆ, ಈಗ ಸೌಂತಿಕಾಯಿಗೆ ಒಣಗಿಸ್ಬೇಕಾದ್ರೆ ಡ್ರೈಯಿಂಗ್ ಪಾಯಿಂಟ್ ಇರ್ತದೆ, ಅಷ್ಟು ಡ್ರೈಯಿಂಗ್ ಪಾಯಿಂಟ್ ಅಲ್ಲಿ ಒಣಗಿಸ್ಬೇಕು ಅಂತ ಹೇಳಿ. ಮಶ್ರೂಮ್ ಒಣಗಿಸ್ಬೇಕು ಒಂದು ಡ್ರೈಯಿಂಗ್ ಪಾಯಿಂಟ್ ಇರ್ತದೆ.
ಸೊ ಈಗ ನಾನು ಏನು ಒಣಗಿಸ್ಬೇಕು ಅದಕ್ಕೆ ಹಸಿದಂಗೆ ಇರ್ತದೆ, ಡ್ರೈ ಆಗ್ಬೇಕು. ಒಂದು ಡ್ರಾಯಿಂಗ್ ಪಾಯಿಂಟ್ ಅಂತ ಇರ್ತದೆ, ಹ್ಯೂಮಿಡಿಟಿ ಪಾಯಿಂಟ್ ಅಂತ ಒಂದು ಇರ್ತದೆ, ಹೌದಾ. ಸೊ ಆ ಕೇಬಲ್ ನ ಮೆಜರ್ ಮಾಡಕ್ಕೆ ಇದ್ರೊಳಗಡೆ ಒಂದು ಸೆನ್ಸರ್ ಐತೆ. ಕರೆಂಟ್ ಕೊಟ್ಬಿಡೋಕೆ ಸೆಟ್ ಮಾಡ್ಬಿಟ್ರೆ ಈ ಕಡೆ ವೆಂಟಿಲೇಷನ್ ಫ್ಯಾನ್ ಐತೆ. ಈಗ ಒಂದು ಇಲ್ಲಿಗೆ 41 ಬೇಸಿಗೆಲ್ಲ 40 ಬರುತ್ತೆ ಟೆಂಪರೇಚರ್. 40 ಡಿಗ್ರಿ ಒಳಗೆಲ್ಲ ನಾವು ಮಶ್ರೂಮ್ ಇದ್ರೊಳಗೆ ಹಾಕಿ ಇದ್ರೊಳಗಡೆ 100-120 ಇರ್ತದೆ ಅವಾಗ ಟೆಂಪರೇಚರ್ ಇದ್ರೊಳಗಡೆ. ಆ ಮಶ್ರೂಮ್ ಅಲ್ಲಿ ಹಾಕ್ಬಿಟ್ರೆ ಅದು ಸುಟ್ಟು ಹೋಗ್ಬಿಡ್ತದೆ. ಪೂರ್ ನೀರು ಹೊಡ್ಕೊಂಡು ಕೊಳತರದಾಗಿ ಮೀನ್ಸ್ ತರ ಸ್ಮೆಲ್ ಬರಕ್ ಸ್ಟಾರ್ಟ್ ಆಗ್ತದೆ. ಅವಾಗ ಏನ್ ಮಾಡಿರ್ತೀವಿ, ಕೆಳಗಡೆ ಡ್ರೈಯಿಂಗ್ ಪಾಯಿಂಟ್ ಸೆಟ್ ಮಾಡಿರ್ತೀವಿ. ಇದಕ್ಕೆ ಮಷಿನ್ ಕರೆಂಟ್ ಹಾಕ್ಬಿಟ್ಟು ಡ್ರೈಯಿಂಗ್ ಪಾಯಿಂಟ್ ಅಂತ ಏನ್ ಮಾಡಿರ್ತೀವಿ, ಆ ಡ್ರೈಯಿಂಗ್ ಪಾಯಿಂಟ್ ಸೆಟ್ ಮಾಡಿರ್ತೀವಿ. ಹೆಚ್ಚಾದ್ರೆ ಒಳಗಡೆ ಐತೆ ಮಷಿನ್, ಆ ಮಷಿನ್ ಸ್ಟಾರ್ಟ್ ಆಗಿ ಇಲ್ಲಿ ಫ್ಯಾನ್ ಆನ್ ಆಗುತ್ತೆ. ಎಕ್ಸಾಸ್ಟ್ ಫ್ಯಾನ್ ಐತೆ. ಹೀಟ್ ಜಾಸ್ತಿ ಆದ್ರೆ ಹೊರಗೆ ಹಾಕುತ್ತೆ ಸರ್, ಕಡಿಮೆ ಕಂಟ್ರೋಲ್ ಮಾಡ್ಬಿಡ್ತದೆ. ಅದು ನೀಟಾಗಿ ಒಂದೇ ಡ್ರೈಯಿಂಗ್ ಪಾಯಿಂಟ್ ಒಣಗೋಗ್ಬಿಡ್ತದೆ. ಆ ಕ್ವಾಲಿಟಿ ಚೆನ್ನಾಗಿ ಬಿಡ್ತದೆ. ಅದಕ್ಕೋಸ್ಕರ ಅದು ಪ್ಯಾನಲ್ ಅಷ್ಟೇ.